ಹಾಯ್ ಫ್ರೆಂಡ್ಸ್ ತಂಗಾಟಿ ಸುರುತ್ತಾ ಫ್ರೆಂಡ್ಸ್ನ ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಏನು ತಗೊಳ್ಳಂದ್ರೆ ಒಂದು ಕ್ಯಾಪ್ಕಟ್ದಲ್ಲಿ ಹೋಳಿ ಹೊಡೆಯೋದು ಒಂದು ಸಾಂಗ್ ತಕ್ಕಂಗೆ ನಾವೆಲ್ಲ ಎಡಿಟ್ ಹೇಗೆ ಮಾಡ್ಕೋಬೇಕು ಕ್ಯಾಪ್ಕಟ್ದಲ್ಲಿ ಅನ್ನೋದು ನಾನು ಡೀಟೇಲ್ಸಾಗಿ ಎಲ್ಲ ಮಿಕ್ಸ್ ಅಂದರೆ ಎಲ್ಲ ಮಿಕ್ಸ್ ಅದನ್ನ ಹೇಗೆ ಅಡ್ಜಸ್ಟ್ ಮಾಡ್ಕೋಬೇಕು ಹೇಗೆ ಡೌನ್ಲೋಡ್ ಮಾಡ್ಕೋಕೆಲ್ಲ ಅಲ್ಲೆಲ್ಲ ವೀಡಿಯೋಸ್ ಒಂದು ಹೇಳ್ಕೊಟ್ಟಿದ್ರು ಫ್ರೆಂಡ್ಸ್ ಮಿಸ್ಟೇಕ್ ಮಾಡ್ಕೋಬಿಟ್ಟು ನೋಡ್ಕೊಳ್ಳಿ ಫ್ರೆಂಡ್ಸ್ ಕೊನೆಯವರೆಗೂ ಹಾಗೆ ಫ್ರೆಂಡ್ಸ್ ನಾವೇನು ಮಾಡ್ಕೋಬೇಕು ಒಂದು ಡೆಮೋ ಅನ್ನೋದು ನೋಡ್ಕೊಳ್ಬೇಕಾಗೈತೆ ತಮಿಳಲ್ಲಿ ಜಸ್ಟ್ ಫೋಟೋ ನೋಡ್ಕೊತಿರ್ತೀರಿ ಈ ನಾನು ತಮಿಳ್ ನೋಡ್ಕೊಂಡು ನೀವು ನೋಡ್ಕೊಂಡ್ರಿ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಒಂದು ಡೆಮೋ ವೀಡಿಯೋಸನ್ನು ತೋರಿಸ್ತೀನಿ ನಾನು ಕ್ರಿಯೇಟ್ ಮಾಡಿ ನೋಡ್ಕೊಂಡದ್ದು ಯಾವ ರೀತಿ ಬಂದೈತಿ ಈ ರೀತಿ ಪಿ ಎನ್ ಜಿಗಳು ಬೇಕು ಫ್ರೆಂಡ್ಸ್ ಪಿ ಎನ್ ಜಿಗಳು ಹೇಗೆ ಕ್ರಿಯೇಟ್ ಮಾಡ್ಬೇಕು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬಟ್ ನೋಡ್ಕೊಳ್ಳಿ ಈ ರೀತಿ ಎಲ್ಲ ನಾವು ಪಿ ಎನ್ ಜಿಗಳು ಕ್ರಿಯೇಟ್ ಮಾಡ್ಕೊಳ್ಬೇಕಾಗೈತಿ ಗೊತ್ತಾಯ್ತು ಫ್ರೆಂಡ್ಸಾ ಯಾವುದು ಹಂಗಪ್ಪ ಹೋಳಿ ಹುಣ್ಣಿಮ್ಯಾಗ ನಾನು ಮೊದಲು ನಿಂಗೆ ಬಣ್ಣ ಹಚ್ಚಬೇಕಾದ್ರೆ ಈ ರೀತಿ ನಾವೆಲ್ಲ ಪಿ ಎನ್ ಜಿಗಳು ಕ್ರಿಯೇಟ್ ಮಾಡ್ಕೊಂಡು ಆನಂತರ ನೆಕ್ಸ್ಟ್ ಈ ರೀತಿ ವೀಡಿಯೋಸ್ ಅನ್ನೋದು ಮಾಡ್ಕೊಳ್ಬೇಕಾಗೈತಿ ವೀಡಿಯೋಸ್ ಡೆಮೋ ನೋಡ್ಕೊಳ್ಳಿ ಫ್ರೆಂಡ್ಸಾ ಹೋಳಿ ಹುಣ್ಣಿಮ್ಯಾಗ ನಾನು ಮೊದಲ ನಿಂಗೆ ಬಣ್ಣ ಹಚ್ಚಬೇಕ ಸಣ್ಣ ಹುಡುಗುರಂಗ ನನ್ನ ಜೋಡಿ ಬೀಳ್ತಿದ್ದಿ ಹಟಕ ಅಂದಿ ಕಣ್ಣ ತೆಪ್ಪಿಸಿ ಈ ರೀತಿ ಪರ್ಸೋರಂತ ಒಂದು ಸಾಂಗ್ ಐತೆ ಅದನ್ನು ಹೇಗೆ ನಾವು ಎಡಿಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ನೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಮಿಸ್ಟೇಕ್ ಮಾಡ್ಕೋಬೇಡಿ ಕೊನೆ ರೋಡ್ ವೀಡಿಯೋಸನ್ನು ನೋಡ್ಕೊಳ್ಳಿ ಅಂದ್ರೆ ಸ್ಕಿಪ್ ಮಾಡಿ ವೀಡಿಯೋಸನ್ನು ನೋಡ್ಕೊಂಡ್ರೆ ಜಲ್ದಿ ಅರ್ಥ ಆಗಿಲ್ಲ ಅದಕ್ಕೋಸ್ಕರ ನಾನು ಹೇಳಿದ್ದು ಆಮೇಲೆ ಮಾಡ್ಕೊಂಡು ಫ್ರೆಂಡ್ಸ್ ವೀಡಿಯೋಸನ್ನು ಡೆಮೋ ನೋಡ್ಕೊಂಡಾಯಿತು ಇನ್ನು ಕ್ಯಾಪ್ಕಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಫ್ರೆಂಡ್ಸ್ ಕ್ಯಾಪ್ಕಟ್ ಅನ್ನೋದು ಓಪನ್ ಮಾಡ್ಕೊಳ್ಳಿ ಜಸ್ಟ್ ಕ್ಯಾಪ್ಕಟ್ ಕ್ಲಿಕ್ ಮಾಡಿ ಈ ರೀತಿ ಪೇಜ್ ಅನ್ನೋದು ಆನಕೈತೆ ಫ್ರೆಂಡ್ಸ್ ಏನಾರ ಅಡ್ವರ್ಟೈಸ್ ಅಥವಾ ವಾಲ್ ಪೇಪರ್ ಬಂದ್ರೆ ಅವ್ನು ಗುಂಡೆ ಆಗುತ್ತೆ ಗುಂಡೆ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಪೇಜ್ ಆನಕೈತಿ ಪೇಜ್ ಅನ್ನೋದ್ರೆ ನಾನು ಡೆಮೋ ಕ್ರಿಯೇಟ್ ಮಾಡಿದ್ದು ಒಂದು ವಿಡಿಯೋ ಫಸ್ಟಿಗೆ ನೋಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಫಸ್ಟಿಗೆ ಈ ರೀತಿ ಆಗುತ್ತೆ ಫ್ರೆಂಡ್ಸ್ ನಾನು ತೋರಿಸ್ತಾ ನೋಡ್ಕೊಳ್ಳಿ ಆಗುತ್ತೆ ನೋಡ್ಕೊಳ್ಳಿ ಹುಣ್ಣಿಮ್ಯಾಗ ನಾನು ಮೊದಲೇ ನಿಮಗೆ ಬಣ್ಣ ಹಚ್ಚಬೇಕ ನೋಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ನಾವೆಲ್ಲ ಡೀಟೇಲ್ಸ್ ಎಲ್ಲ ಅಂದ್ರೆ ಹಾಕಿ ನೋಡ್ಕೊಳ್ಳಿ ಫ್ರೆಂಡ್ಸ್ ತಳಗಡೆ ಅಕ್ಷರ ಅಂತ ತೋರಿಸ್ತಾ ಇಲ್ಲ ಇಲ್ಲಿ ಒಂದು ಉಪ್ಪು ಥರದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ತಳಗಡೆ ನಾವು ಅಕ್ಷರ ಅಂದ್ರೆ ಸಾಂಗ್ ತಕ್ಕಂಗೆ ಇವು ಅಕ್ಷರ ಬರೆದಂಥ ಪೇಜ್ಗಳೆಲ್ಲ ಎಡಿಟ್ ಮಾಡಿದ್ರೆ ನೋಡ್ಕೊಳ್ಳಿ ಈ ರೀತಿ ಎಲ್ಲ ಬರ್ತಾವೆ ಅವ್ನು ನಾವು ಈಗ ಸ್ವಂತ ನ್ಯೂ ಕ್ರಿಯೇಟ್ ಹೇಗೆ ಮಾಡ್ಕೊಂಡು ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಜಸ್ಟ್ ವಿಡಿಯೋ ಮಾತ್ರ ಎಡಿಟ್ ಮಾಡಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಾನು ಪಿ ಎನ್ ಜಿ ಕ್ರಿಯೇಟ್ ಮಾಡಿ ತಿಳಿಸ್ಕೊಡ್ತಿಲ್ಲ ಇಲ್ಲಿ ನೋಡ್ಕೊಳ್ಳಿ ಫಸ್ಟಿಗೆ ಇದೆಲ್ಲ ಈ ತಳಗಡೆ ಫೋನ್ ನಮ್ಮ ವೀಡಿಯೋಸ್ ಎಡಿಟ್ ಮಾಡಿ ಅಷ್ಟು ಬರ್ತಾವೆ ಆನಂತರ ಕೈ ಮಿಸ್ಟರ್ ಹೇಗೆ ಬರ್ತಾವೆ ಅಲಾಟ್ ಮಿಸ್ಟರ್ ಹೇಗೆ ಬರ್ತಾವೆ ಇದು ಅದರ್ತೀನಿ ಬರ್ತೈತಿ ಜಸ್ಟ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಜಸ್ಟ್ ನ್ಯೂ ಪ್ರಾಜೆಕ್ಟ್ ಐತೆ ಒಂದು ಹಸಿರು ಪಟ್ಟಿ ನೋಡ್ಕೊಳ್ಳಿ ಮೇಲ್ಗಡೆ ಹಸಿರು ಪಟ್ಟಿ ಬ್ಲಾಕ್ ಕಲರ್ ಅಕ್ಷರ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ ನಾವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಪೇಜ್ ಅನ್ನಕ್ಕೆ ನಮಗೆ ಪೇಜ್ ಅನ್ನೋದು ನಾವು ಏನು ಮಾಡ್ಕೊಳ್ಬೇಕು ಜಸ್ಟ್ ಒಂದು ಅದೇ ಸಾಂಗ್ ಅದೇ ಇದು ಅಂದ್ರೆ ಭಾಳ ಒಳ್ಳೆಯದು ಯಾಕಂದ್ರೆ ಸಾಂಗು ಅಲ್ಲೇ ಬರ್ತೈತಿ ಎಲ್ಲ ಅಲ್ಲೇ ಬರ್ತೈತಿ ನಾನು ಹಾಗೆ ಐತಿ ಫ್ರೆಂಡ್ಸ್ ಸಾಂಗು ಅಲ್ಲೇ ತಗೊಂಡು ಹೇಳ್ಕೊಡ್ತೀನಿ ಮತ್ತೆ ನೆಕ್ಸ್ಟ್ ಸಾಂಗ್ ಹೇಗೆ ನಾವು ತಗೋಬೇಕು ಅಂತ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಜಸ್ಟ್ ಒಂದು ವಿಡಿಯೋ ಸೆಲೆಕ್ಟ್ ಮಾಡ್ಕೊತೀನಿ ನಾನು ಈ ಕಡೆ ಫಸ್ಟಿಗೆ ಫೋಟೋ ಸೆಲೆಕ್ಟ್ ಮಾಡ್ಕೋಬೋದು ವಿಡಿಯೋನ ಸೆಲೆಕ್ಟ್ ಮಾಡ್ಕೋಬೋದು ನಮಗೆ ವಿಡಿಯೋ ಮೇನ್ ಬಟ್ ಯಾವ ಬ್ಯಾಕ್ಗ್ರೌಂಡ್ ವಿಡಿಯೋಸ್ ಹಾಕೊಂಡು ಆನಂತರ ಪೇಜಿನ ಹಾಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ವಿಡಿಯೋಸ್ ಅನ್ನೋದು ಮೇನ್ ಹಾಕೊಳ್ಳೋಣ ಫಸ್ಟಿಗೆ ನೋಡ್ಕೊಳ್ಳಿ ಫಸ್ಟ್ನೇ ಸಾಲದಲ್ಲಿ ನಾಲ್ಕನೇ ದಿನ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ನಾನು ಕ್ಲಿಕ್ ಮಾಡ್ಕೊಂಡು ಈ ರೀತಿ ನೋಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮಾರ್ಕ್ ಹಾಕೋದು ನೋಡ್ಕೊಳ್ಳಿ ನಾಲ್ಕನೇ ವಿಡಿಯೋ ಮಾರ್ಕ್ ಹಾಕೊಂಡೈತಿ ಕೆಳಗಡೆ ಒಂದು ವಿಡಿಯೋ ಸೆಲೆಕ್ಟ್ ಆಗಿತ್ತು ತಳಗಡೆ ನೋಡ್ಕೊಳ್ಳಿ ಬಲಗಡೆ ಸರ್ ತಳಗಡೆ ಒಂದು ಹಸಿರು ಪಟ್ಟಿ ಒಳಗೆ ಎರಡು ಒಳ್ಳೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಾಗುತ್ತೆ ತಳಗಡೆ ಬಲಗಡೆ ಸರ್ ಮೂಲಿಗೆ ನೀಲಿ ಕಲರ್ ಪಟ್ಟಿ ಒಳಗೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಪೇಜ್ ಅನ್ನೋದು ಬರ್ತದೆ ಫ್ರೆಂಡ್ಸ್ ಪೇಜ್ ಅನ್ನೋದು ಬಂದ್ರೆ ನಮ್ಗೆ ಏನಾಗುತ್ತೆ ಫಸ್ಟ್ ವಿಡಿಯೋ ಏನು ಸೆಲೆಕ್ಟ್ ಆಗಿಲ್ಲ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋ ಮೇಲೆ ಕ್ಲಿಕ್ ಆಯ್ತಲ್ಲ ಇದು ಕೆಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಕೆಳಗಡೆ ಎಫೆಕ್ಟ್ಗಳಿಂದ ನೋಡ್ಕೊಳ್ಳಿ ತಳಗಡೆ ಎಫೆಕ್ಟ್ಗಳು ಇವು ಎರಡು ಸಾರಿ ಇರುತ್ತೆ ಸರ್ಸಾತ ನೋಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಎಲ್ಲ ಸರ್ಸ್ಕೊಳ್ಳಿ ಈ ರೀತಿ ಎಲ್ಲ ಸರ್ಸ್ಕೊಳ್ಳಿ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಸೆಂಟರ್ ಪಾಯಿಂಟ್ ತೋರ್ಸಾತ ನೋಡ್ಕೊಳ್ಳಿ ತಳಗಡೆ ನೋಡಿ ಸೆಂಟರ್ ಆಪ್ಷನ್ಸ್ ತೋರ್ಸಾತ ನೋಡ್ಕೊಳ್ಳಿ ಎಕ್ಸ್ಟ್ರಾಕ್ಟ್ ಆಡಿಯೋಸ್ ಐತೆ ನಡೆಯೋದು ಒಂದು ಆಪ್ಷನ್ಸ್ ತೋರಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಕ್ಕೆ ಅದೇ ಇಡೋದನ್ನ ಸಾಂಗ್ ಆಟೋಮೆಟಿಕ್ ಕೆಳಗಡೆ ಬಂತು ಫ್ರೆಂಡ್ಸ್ ನೋಡ್ಕೊಳ್ಳಿ ಈ ರೀತಿ ಸಾಂಗ್ ಬಂದ್ರೆ ನಾವೇನು ನೋಡ್ಕೋಬೇಕು ಇದು ಸಾಂಗ್ ಬಂದ್ರೆ ಪ್ಲೇ ಮಾಡಿ ನೋಡೋಣ ಈ ವಿಡಿಯೋದ ಏನೈತೆ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂತರ ಇಲ್ಲಿ ಕೆಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್ ತಳಗಡೆ ಎಫೆಕ್ಟ್ಗಳು ಏನು ಬಂದಲ್ಲ ಎರಡು ಸರ್ಸ್ಕೊಳ್ಳಿ ಈ ರೀತಿ ಸರ್ಸ್ಕೊಂಡ್ರೆ ಈ ರೀತಿ ಹಾಗೆ ಬನ್ನಿ ವಾಲ್ಯೂಮ್ ಅನ್ನೋದು ಅಲ್ಲಿ ಆಡಿಯೋಸ್ ಅನ್ನೋದು ತೆಳಗೆ ಹಾಕೊಂಡು ವಾಲ್ಯೂಮ್ ಬಂದಾಗ್ಬಿಡ್ತು ವಾಲ್ಯೂಮ್ ಇಲ್ಲ ವಿಡಿಯೋದೂ ವಾಲ್ಯೂಮ್ ಇಲ್ಲ ಅಂತ ಚಲೋ ಒಳ್ಳೆಯದಾಯಿತು ಈಗ ಏನು ಮಾಡ್ಕೊಳ್ಳೋಣ ನಾವು ಎಲ್ಲಿಂದ ಯಾವ ರೀತಿ ಮ್ಯೂಸಿಕ್ ಐತಿ ಏನಂತ ಎಲ್ಲ ನಾವು ಡೀಟೇಲ್ಸ್ ಮೊದಲು ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಈ ರೀತಿ ಪ್ಲೇ ಮಾಡ್ಕೊಳ್ಳೋಣ ಹುಣ್ಣಿಮೆಯಾಗ ಮೊದಲು ಈಗ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಜಸ್ಟ್ ನೋಡ್ಕೊಳ್ಳಿ ಇಲ್ಲಿ ನಾವು ಎಲ್ಲ ಡೀಟೇಲ್ಸ್ ಐತೆ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಇಲ್ಲಿ ಪ್ಲೇ ಮಾಡ್ತೀನಿ ನಾನು ಇಲ್ಲಿ ತನಕ ನಮ್ಮ ಲೋಗೋ ಹಾಕೊಳ್ಳೋಣ ಫಸ್ಟಿಗೆ ಇಲ್ಲಿ ತೋರ್ಸಾದ್ರೆ ತಳಗಡೆ ಒಂದು ಗೆರೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಬಿಳಿ ಕಲರ್ ಗೆರೆ ಅನ್ನೋದು ಅಲ್ಲಿ ಓಡಾಡ್ಸತ್ತೆ ನೋಡಿ ಅದು ವಿಡಿಯೋದೊಂದು ಎಫೆಕ್ಟ್ ಅಂದ್ರೆ ಏನೋ ಫೈಲ್ಸ್ ಫೈಲ್ಸ್ ವಿಡಿಯೋ ಫೈಲು ಆಡಿಯೋ ಫೈಲು ಎರಡು ಓಡಾಡ್ತಾರೆ ನೋಡ್ಕೊಳ್ಳಿ ಇಲ್ಲಿಂದ ಆಡಿಯೋ ಚಾಲೋ ಐತಿ ಇಲ್ಲಿ ಎರಡು ಮ್ಯೂಸಿಕ್ ಐತಿ ಈಗ ಜಸ್ಟ್ ಒಂದಾರು ಚೆನ್ನಾಗಿ ಹೋಗ್ತು ಅದಕ್ಕೋಸ್ಕರ ಒಂದು ಲೋಗೋ ಒಂದು ವಿಡಿಯೋ ಇಡೋಣ ಇಲ್ಲಿಗೆ ಐತಿ ಇಷ್ಟು ಇಟ್ಕೊಳ್ಳೋಣ ಇದನ್ನ ಕಟ್ ಮಾಡ್ಕೊತ ಮುಂಚೆ ನಾವು ಫಸ್ಟಿಗೆ ಇಟ್ಕೊಳ್ಳಿ ಆನಂತರ ನಾವು ಫಸ್ಟಿಗೆ ಒಂದು ಲೋಗೋ ಸೆಲೆಕ್ಟ್ ಮಾಡ್ಕೊಂಡು ಹೀಗೆ ಇದು ವಿಡಿಯೋ ಮೇಲೆ ಬಲಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್ ವಿಡಿಯೋ ಲೇಯರ್ ಏನೈತಿಲ್ಲ ವಿಡಿಯೋ ಲೇಯರ್ ಅಂದ್ರೆ ಆಡಿಯೋ ಲೇಯರ್ ಬಿಟ್ಟು ವಿಡಿಯೋ ಲೇಯರ್ ಫಸ್ಟಿಗೆ ಹಾಕೊಂತ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಬರ್ತೈತಿಲ್ಲ ಇಲ್ಲಿ ಬಲಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಬಲಗಡೆ ಸೈಡ್ ಅದ ವಿಡಿಯೋ ಲೇಯರ್ ಮೇಲೆ ಬಲಗಡೆ ಸೈಡ್ ಚೌಕ್ ಪೇಜ್ ಒಳಗೆ ಒಂದು ಪ್ಲಸ್ ಸೆಕೆಂಡ್ ಬ್ಲಾಕ್ ಕಲರ್ ನೋಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆನಂತರ ನಮ್ಗೆ ಈ ರೀತಿ ಪೇಜ್ ಅನ್ನಕೈತಿ ಪೇಜ್ ಅನ್ನೋದ್ರೆ ಇಲ್ಲಿ ನೋಡ್ಕೊಳ್ಳಿ ಬಲಗಡೆ ಸೈಡ್ ಮೇಲ್ಗಡೆ ವಿಡಿಯೋ ಮೇಲೆ ಸೆಲೆಕ್ಟ್ ಐತಿ ಫೋಟೋ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಆಟೋಮೆಟಿಕ್ ಫೋಟೋ ಸೆಲೆಕ್ಟ್ ಆಯಿತು ನಾನು ಒಂದು ಲೋಗೋ ಸೆಲೆಕ್ಟ್ ಮಾಡ್ಕೊತೀನಿ ನಾನು ಲೋಗೋ ಮೇಲೆ ಕ್ಲಿಕ್ ಮಾಡೀನಿ ಈ ರೀತಿ ಬಂತು ಬಲಗಡೆ ಸೈಡ್ ತಗಡೆ ಇಂಗ್ಲೀಷ್ ಒಳಗೆ ADD ಐತೆ ಒಂದು ಹಸಿರು ಪಟ್ಟಿ ಒಳಗೆ ಒಂದು ನೀಲಿ ಕಲರ್ ಪಟ್ಟಿ ಒಳಗೆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಆಯಿತು ಈ ರೀತಿ ಆದ್ರೆ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಏನು ಜಸ್ಟ್ ಗೆರೆ ತೆಕ್ಕಿ ಎರಡು ಬಟ್ ಟಚ್ ಮಾಡ್ಕೊಂಡು ತೋರ್ಸೋದು ನೋಡ್ಕೊಳ್ಳಿ ಈ ರೀತಿ ಎರಡು ಬಟ್ ಟಚ್ ಮಾಡ್ಕೊಂಡು ಈ ರೀತಿ ಪೂರ ಕಡಿಮೆ ಮಾಡ್ಕೊಂಡು ಅಷ್ಟೇ ನೋಡ್ಕೊಳ್ಳಿ ವಿಡಿಯೋ ಅನ್ನೋದು 11 ಸೆಕೆಂಡ್ ಇದ್ದು ದಿಟ್ಟ ಹಾಕಿದೆ ಇದನ್ನು ಜಾಸ್ತಿ ಮಾಡ್ಕೊಂಡ್ರೆ ಜಾಸ್ತಿ ಆಗುತ್ತೆ ನಾವು ಮಾತ್ರ ಇಷ್ಟು ಇಟ್ಕೋಬೇಕು ಪ್ಲೀಸ್ ಇಷ್ಟಲ್ಲ ಇಷ್ಟು ಇಟ್ಕೊಳ್ಳೋಣ ಇಟ್ಕೊಂಡು ಪ್ಲೇ ಮಾಡೋಣ ಸ್ವಲ್ಪ ಇಲ್ಲ ಒಂಚೂರು ಪ್ಲೇ ಮಾಡೋಣ
ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ತನಕ ಇಟ್ಕೊಂಡು ನಮ್ಮ ಲೋಗೋ ಏನಿದೆ ನಮ್ಮ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂತರ ಆ ತಳಗಡೆ ನೋಡ್ಕೊಳ್ಳಿ ಫಸ್ಟ್ನೇ ಆಪ್ಷನ್ ಎರಡು ಸೈಡ್ ತಳಗಡೆ ಫಸ್ಟ್ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಕಟ್ ಆಯಿತು. ಕಟ್ ಆದ ನಂತರ ಆಟೋಮೆಟಿಕ್ ಮುಂದಿನ ಸೆಲೆಕ್ಟ್ ಇರುತ್ತೆ. ಆನಂತರ ಬಲಗಡೆ ಸೈಡ್ ತಳಗಡೆ ಏನಾಕೈತಿ ಒಂದು ಸ್ವಲ್ಪ ಎರಡು ಸೈಡ್ ಅಲ್ಲಿ ಬಾಕ್ಸ್ ಒಂದು ಡಿಲೀಟ್ ಬಾಕ್ಸ್ ಆಯ್ತು, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಆಟೋಮೆಟಿಕ್ ಡಿಲೀಟ್ ಆಯಿತು ಫ್ರೆಂಡ್ಸ್. ಆಯ್ತಲ್ಲ, ಪ್ಲೇ ಮಾಡೋಣ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಇಷ್ಟು ಇಟ್ಕೊಳ್ಳೋಣ. ಎಲ್ಲಿ ಸಾಂಗ್ ಪ್ಲೇ ನೋಡ್ಕೊಳ್ಳಿ, ಪ್ಲೇ ಆದದಕ್ಕೆ ಅಲ್ಲಿ ಇಟ್ಕೊಂಡು ಆನಂತರ ನಾವು ವಿಡಿಯೋ ಲೇಯರ್ ಅಂತ ವಿಡಿಯೋ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ನೋಡ್ಕೊಳ್ಳಿ, ಕೆಳಗಡೆ ಎಫೆಕ್ಟ್ ಏನು ಸರ್ಚ್ ಆಗುತ್ತೆ. ಈ ಎಫೆಕ್ಟ್ ಸರ್ಚ್ ಆದಲ್ಲಿ ಒಂದೇ ಎಫೆಕ್ಟ್ ಎರಡು ಗೆರೆ ಇದ್ದಂಗೆ ನೋಡ್ಕೊಳ್ಳಿ, ಆ ಒಂದೇ ಎಫೆಕ್ಟ್ ಆ ಸ್ಲಿಪ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಕಟ್ ಆಯ್ತು ವಿಡಿಯೋಸ್ ಒಂದು ಇಲ್ಲಿಗೆ ಕಟ್ ಆಯ್ತದ. ಇದೆಲ್ಲ ಕರೆಕ್ಟಾಗಿ ನೀಟಾಗಿ ಆಯಿತು. ಆನಂತರ ಇದು ಮುಂದಿನ ಏನಿಲ್ಲ ಮುಂದಿನ ಏನಾಯ್ತು ನೋಡೋಣ, ಒಂದು ಸ್ವಲ್ಪ ಪ್ಲೇ ಮಾಡೋಣ. ನಾನು ಹೋಳಿ ಹುಣ್ಣಿಮ್ಯಾಗ ನಾನು ನಿಂಗೆ ಮೊದಲ ಬಣ್ಣ ಹಚ್ಚಬೇಕಾಯ್ತು ಫ್ರೆಂಡ್ಸ್, ನೋಡ್ಕೊಳ್ಳೋಣ. ಇಲ್ಲಿಂದ ಇಲ್ಲಿ ಒಂದು ಚಾಲು ಆಕೈತೆ ಫ್ರೆಂಡ್ಸ್. ಓಕೆ, ಇದು ಒಂದು ಸ್ವಲ್ಪ ಪ್ಲೇ ಮಾಡ್ಕೊಂಡು ಒಂಚೂರು. ಹೋಳಿ ಹುಣ್ಣಿಮ್ಯಾಗ ನಾನು ಮೊದಲ ನಿಂಗೆ ಅಂತ ಹೇಳಿದ್ದೆ ಫ್ರೆಂಡ್ಸ್. ಜಸ್ಟ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಿ ಪ್ಲೇ ಮಾಡ್ಕೊಳ್ಳೋ. ಇಲ್ಲಿ ಐತಿ ನಾನು ನಿಂಗೆ ಮೊದಲ ಬಣ್ಣ ಹಚ್ಚಬೇಕಾಯ್ತು ಫ್ರೆಂಡ್ಸ್. ಅಲ್ಲಿ ಆ ವಿಡಿಯೋ ಅನ್ನೋದು ಲೇಯರ್ ಕಟ್ ಮಾಡ್ಕೊಂಡು ಏನು ಮಾಡ್ಕೊಳ್ಳೋ. ಮತ್ತು ಇಲ್ಲಿ ತಳಗಡೆ ಒಂದೇ ಎಫೆಕ್ಟ್ ಕಟ್ ಮಾಡಿ ಕಟ್ ಆಯಿತು. ಇದನ್ನೇ ಮಾಡ್ಕೊಳ್ಳೋ, ನಡುವಿಂದು ಡಿಲೀಟ್ ಇಲ್ಲಿ ಬಣ್ಣ ಹಚ್ಚೋದು ಏನೈತೆ ಇಲ್ಲಿ ತಳಗಡೆ ನೋಡ್ಕೊಳ್ಳಿ. ಇಷ್ಟು ಕಟ್ ಮಾಡ್ಕೊಂಡು ಲೇಯರ್ ಒಂದು ಪ್ಲೀಸ್ ಒಂದು ಸ್ವಲ್ಪ ಬ್ಯಾಕ್ ಹೋಗೋಣ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ನಾ ಬಲಗಡೆ ಸೈಡ್ ಒಂಚೂರು ವಿಡಿಯೋ ಕೊಟ್ಟಿಲ್ಲ, ಅದ್ರ ಮೇಲ್ಗಡೆ ಜಸ್ಟ್ ಏರ್ ಮಾರ್ಕೈತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಹೋಗ್ತೈತಿ. ಆನಂತರ ವಿಡಿಯೋ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ನೋಡ್ಕೊಳ್ಳಿ, ಎರಡು ಸರ್ ತಳಗಡೆ ಮೂಲಿದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಫಸ್ಟ್ ಅದ್ರ ಮೇಲೆ ಆಟೋಮೆಟಿಕ್ ಕಟ್ ಆಯ್ತಲ್ಲ. ಇಲ್ಲಿ ಸೈಡು ಇಲ್ಲಿ ಏನು ಮಾಡ್ಕೊಳ್ಳೋ ಒಂದು ಸ್ವಲ್ಪ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಿ ತಕ ಆಯ್ತದ. ಇಲ್ಲಿ ತಕ ಇದ್ರೆ ನಾವೇನು ಮಾಡ್ಕೊಳ್ಳೋ ಫ್ರೆಂಡ್ಸ್, ವಿಡಿಯೋ ಅನ್ನೋದು ಡಿಲೀಟ್ ಹೋಗ್ಕೊಂಡು ಡಿಲೀಟ್ ಜಸ್ಟ್ ವಿಡಿಯೋ ಲೇಯರ್ ಮೇಲೆ ನಾವು ಬೇಡದ ಲೇಯರ್ ಮೇಲೆ ಕ್ಲಿಕ್ ಮಾಡಿ ತಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಡಿಲೀಟ್ ಬಾಕ್ಸ್ ಐತಿ ಒಂದು ಬಲಗಡೆ ಸೈಡ್ ತಳಗಡೆ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಅದು ವಿಡಿಯೋ ಹೋಯ್ತು. ಹೋದ್ಕೊಂಡು ನಾವೇನು ಮಾಡ್ಕೋಬೇಕು ಮತ್ತು ಬಲಗಡೆ ಸೈಡ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಮೇಲ್ಗಡೆ ವಿಡಿಯೋ ಲೇಯರ್ ಮೇಲೆ ಮೇಲ್ಗಡೆ ಬಿಳಿ ಬಾಕ್ಸ್ ಒಳಗೆ ಒಂದು ಪ್ಲಸ್ ಸೆಕೆಂಡ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಆನಂತರ ನಮಗೆ ಈ ರೀತಿ ಪೇಜ್ ಅನ್ನಕೈತಿ. ಪೇಜ್ ಅನ್ನೋದು ನಾವೇನು ಸೆಲೆಕ್ಟ್ ಮಾಡ್ಕೊಳ್ತಾನೆ, ಒಂದು ಹೋಳಿ ಒಂದು ವಿಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅದೇ ಯಾವ ರೀತಿ ಯಾವುದು ವಿಡಿಯೋದನ್ನು ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಮತ್ತು ವಿಡಿಯೋದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಒಂದು ಸೆಲೆಕ್ಟ್ ಆಗಿದೆ. ಆನಂತರ ಬಲಗಡೆ ಸೈಡ್ ತಳಗಡೆ ಒಂದು ಇಂಗ್ಲೀಷ್ ಅಕ್ಷರ ಎಡಿ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ನೋಡ್ಕೊಳ್ಳಿ. ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ತಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಕೆಳಗಡೆ ಈ ಎಫೆಕ್ಟ್ಗಳಿಂದಲ್ಲ ಎರಡು ಸರ್ಸೋಳಿ ಒಂದು ಸ್ವಲ್ಪ ಸರ್ಸೊಂದು ಸೆಂಟರ್ ಪಾಯಿಂಟ್ ಗೆರೆ ಏನಿಲ್ಲ ಬಿಡಿ ಗೆರೆ ಹತ್ರ ಕೆಳಗಡೆ ಜಸ್ಟ್ ವಾಲ್ಯೂಮ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ ನೋಡ್ಕೊಳ್ಳಿ. ಎಫೆಕ್ಟ್ ತಳಗಡೆ ನೋಡ್ಕೊಳ್ಳಿ ನೋಡಿ ಸೆಂಟರ್. ಅದೇ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ವಾಲ್ಯೂಮ್ ಅನ್ನೋದು ಪೂರ ತಗೊಂಡು ಬಲಗಡೆ ಸೈಡು ಬಲಗಡೆ ಸೈಡ್ ತಳಗಡೆ ಮೂಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಆಟೋಮೆಟಿಕ್ ಆಡಿಯೋಸ್ ಒಂದು ಹೋತು. ಇದು ಆದ್ರೆ ಏನು ಮಾಡ್ಬೇಕು ಒಂದು ಸ್ವಲ್ಪ ಪ್ಲೇ ಮಾಡಿ. ನಾನು ನಿನಗೆ ಮೊದಲ ಬಣ್ಣ ಹಚ್ಚಬೇಕಂತ ಹೇಳ್ತೈತಿ. ಆನಂತರ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡೆ ತಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟ್ನೇ ಎಫೆಕ್ಟ್ ಮೇಲೆ ಸ್ಲಿಪ್ ಅಂತ ನೋಡ್ಕೊಳ್ಳಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಆಟೋಮೆಟಿಕ್ ಕಟ್ ಆಯಿತು. ಕಟ್ ಹಾಕೊಂಡು ಇಲ್ಲಿ ನೋಡ್ಕೊಳ್ಳಿ, ಇಷ್ಟು ವೀಡಿಯೋಸ್ ಅನ್ನೋದು ಕಟ್ ಮಾಡ್ಕೊಳ್ಬೇಕಾಗೈತೆ ಅಂತ ತೋರ್ಸೋದು ನೋಡ್ಕೊಳ್ಳಿ. ಈ ರೀತಿ ಸರ್ಸೋತರ ಬಂದಬೇಕು, ಎಲ್ಲ ಕಟಾರ್ ಮಾಡಬೇಕು ಫ್ರೆಂಡ್ಸ್. ಅಷ್ಟು ಕಟ್ ಮಾಡ್ಕೊಂಡು ಆದ ನಂತರ ಇಲ್ಲಿ ಏನೈತೆ ಈ ಥರ ನಾನು ನಿಮಗೆ ಮೊದಲ ಬಣ್ಣ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಹುಳಿಯಾಗ ಬಣ್ಣ ಹಚ್ಚಬೇಕಾಯ್ತಿಲ್ಲ. ಇಲ್ಲಿ ನೋಡ್ಕೊಳ್ಳಿ, ಜಸ್ಟ್ ನಮ್ಗೆ ಇದಷ್ಟು ಬೇಕೈತೆ. ನಮಗೆ ಏನು ಮಾಡ್ಬೇಕು, ಇಲ್ಲೊಂದು ವಿಡಿಯೋ ಬೇರೆ ಹಾಕಬೇಕು. ನಾನು ಬಣ್ಣ ಹಚ್ಚಬೇಕಾಯ್ತಿಲ್ಲ, ವಿಡಿಯೋ ಬೇರೆ ಹಾಕಬೇಕು. ಇಲ್ಲಿ ಹೆಚ್ಚು ವಿಡಿಯೋ ಕಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಕಟ್ ಮಾಡ್ಕೊಂಡ ನಂತರ ಏನಾಗುತ್ತೆ, ತಳಗಡೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ತಳಗಡೆ ಫಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಟೋಮೆಟಿಕ್ ಕಟ್ ಆಯಿತು. ಮತ್ತು ತಳಗಡೆ ಡಿಲೀಟ್ ಬಾಕ್ಸ್ ಒಂದೈತೆ, ಡಿಲೀಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಹಿಡಿದ ಅಷ್ಟು ಫ್ರೆಂಡ್ಸ್ 5 ಅನ್ಕೊಳ್ಳಿ, 5 ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಟೋಮೆಟಿಕ್ ಕಟ್ ಆಯಿತು. ಅದು ವಿಡಿಯೋಸ್ ಒಂದು ಹೋತು. ಆದರೆ ನಾವೇನು ಮಾಡ್ಬೇಕು ಇದಕ್ಕೆ ಫ್ರೆಂಡ್ಸ್ ನೋಡ್ಕೊಳ್ಳಿ. ಜಸ್ಟ್ ಈಗ ನಾವು ವಿಡಿಯೋ ಪ್ಲೇ ಮಾಡ್ಕೊತ ಹೋಗೋಣ. ಈಗ ಜಸ್ಟ್ ನೋಡ್ಕೊಳ್ಳಿ, ಹುಣ್ಣಿಮ್ಯಾಗ ನಾನು ಮೊದಲ ನಿಂಗೆ ಬಣ್ಣ ಹಚ್ಚಬೇಕಾದ್ರೆ ಇಲ್ಲಿ ಐತಿ ಫ್ರೆಂಡ್ಸ್. ಇಲ್ಲಿ ತಕ ವಿಡಿಯೋಸ್ ಅನ್ನೋದು ಕಟ್ ಮಾಡ್ಕೊಳ್ಳಿ. ಇಷ್ಟ ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಮುಂದಿನ ವಿಡಿಯೋ ಹಚ್ಚಬೇಕು ಇಲ್ಲಿ ಐತೆ ಫ್ರೆಂಡ್ಸ್. ಸಣ್ಣ ಹುಡುಗರಂಗೆ ಬೀಳ್ತಿದ್ದೆ ಹಟಕೈತೆ. ಮತ್ತು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಲೇಯರ್ ಮೇಲೆ ಆನಂತರ ತಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ತಳಗಡೆ ಒಂದೇ ಎಫೆಕ್ಟ್ ಸ್ಲಿಪ್ ಇರುತ್ತೆ, ಒಂದೇ ಎಫೆಕ್ಟ್ ಏನಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಟೋಮೆಟಿಕ್ ವಿಡಿಯೋಸ್ ಕಟ್ ಆಯಿತು. ಕಟ್ ಆಯಿತು. ಕಟ್ ಆದ್ರೆ ನಾವೇನು ಮಾಡ್ಬೇಕು, ಸಣ್ಣ ಹುಡುಗರು ಅಂತ ಹೇಳಿದ್ರೆ ಈ ವಿಡಿಯೋ ಒಂದು ಡಿಲೀಟ್ ಹಾಕೊಳ್ಳೋಣ ಫ್ರೆಂಡ್ಸ್. ಈ ವಿಡಿಯೋ ಒಂದು ಡಿಲೀಟ್ ಹಾಕೋಣ. ಎಲ್ಲರೂ ಇಲ್ಲಿ ಬಂದ್ಬಿಡೋಣ. ಇಲ್ಲಿ ಹೆಚ್ಚಿನ ಸೆಂಟರ್ ಪಾಯಿಂಟ್ ತೋರಿಸೋದು ನೋಡ್ಕೊಳ್ಳಿ. ಎಲ್ಲಿ ವಿಡಿಯೋ ಕಟ್ ಮಾಡಿದ್ದು ಒಂದು ಬಿಳಿ ವೈಟ್ ಪಟ್ಟಿ ಅಂತ ಇದು ಚೌಕ್ ಬಾಕ್ಸ್ ಅಂತಲ್ಲ, ಅಲ್ಲಿ ಇಟ್ಕೊಂಡು ಕ್ಲಿಕ್ ಮಾಡಕ್ಕೆ ಹೋಗ್ಬಿಡಿ. ಅಲ್ಲಿ ಇಟ್ಕೊಂಡು ಅದೇ ವಿಡಿಯೋ ಲೇಯರ್ ಮೇಲೆ ಬಲಗಡೆ ಸೈಡ್ ಒಂದು ಚೌಕ್ ಬಾಕ್ಸ್ ಒಳಗೆ ಪ್ಲಸ್ ಸೆಕೆಂಡ್ ಕಾಣಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾವೇನಕ್ಕೆ ವಿಡಿಯೋ ಸೆಲೆಕ್ಟ್ ಮಾಡ್ಕೋಬೇಕಾಗೈತಿ. ಯಾವುದು ಬಣ್ಣ ಹಚ್ಚಬೇಕಾದ್ರೆ ಒಂದು ಹಟಕ್ಕೆ ಬೀಳ್ತಿದ್ದೆ ಇರ್ತಲ್ಲ ಒಂದು ವಿಡಿಯೋಸನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗೈತಿ. ಅದನ್ನು ಸೆಲೆಕ್ಟ್ ಮಾಡ್ಬೇಕಾದ್ರೆ ಯಾವ ರೀತಿ ಅಂದರೆ ಒಂದು ವಿಡಿಯೋಸನ್ನು ಸೆಲೆಕ್ಟ್ ಮಾಡ್ಕೋಣ. ಇಲ್ಲಿ ಹುಡುಕಾಡ್ಕೋ ನಿಮಗೆ ಸಿಗಲಿಲ್ಲ ಅಂದರೆ ಏನು ಮಾಡ್ಕೊಳ್ಳಿ, ಬಲಗಡೆ ಸೈಡ್ ಈ ಪ್ಲೀಸ್ ಎಡಗಡೆ ಸೈಡ್ ಮೇಲ್ಗಡೆ ಒಂದು ಗುಂಡೆ ಆಪ್ಷನ್ ಐತೆ, ಅದರ ಬಾಜುಕ್ ಅದನ್ನು ಅಬ್ಲೆಸ್ ಅಂತ ಹೇಳಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಗುಂಡೆ ಬಾಜುಕ ಇಂಗ್ಲೀಷ್ ಅಕ್ಷರ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂತರ ನಮಗೆ ಈ ರೀತಿ ಸ್ಟೋರೇಜ್ ಫೈಲ್ಸ್ ಒಟ್ಟು ಆನಂತರ ನಾವು ಏನೈತಿ ಇನ್ಸ್ಟಾಗ್ರಾಮ್ದಾಗ ವಿಡಿಯೋ ಡೌನ್ಲೋಡ್ ಮಾಡಿದ್ದು ಅದಾವಲ್ಲಿ. ಆನಂತರ ನಾವು ಯಾವ ಸೆಲೆಕ್ಟ್ ಮಾಡ್ಕೋಬೇಕು, ಬೆಳ್ತಿದ್ದೆ ಹಟಕ್ಕೆ ಐತಿಲ್ಲ ಅದರ ಒಂದು ವಿಡಿಯೋಸನ್ನು ಸೆಲೆಕ್ಟ್ ಮಾಡ್ಕೋತೀನಿ. ನಾನು ಯಾವುದನ್ನು ನೋಡಿ ತೋರಿಸ್ತೀನಿ. ಇಲ್ಲಿ ನೋಡ್ಕೊಳ್ಳೋಣ, ಯಾವುದು ಗ್ರೂದು ಯಾವುದೊಂದು ಐತೆ ಗ್ರೂ ಆಯ್ತು ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ವಿಡಿಯೋ ಮೇಲೆ ಕ್ಲಿಕ್ ಆಯಿತು. ಕ್ಲಿಕ್ ಆದ ನಂತರ ನಾವು ಏನೈತಿ ಮತ್ತೊಂದು ವಿಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಯಾವುದು ಅಂತ ನೋಡೋಣ, ಚೆಕ್ ಮಾಡಿ. ಯಾವುದು ಇದೊಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಮೊದಲು ಸೆಲೆಕ್ಟ್ ಮಾಡ್ಕೊಂಡು ಆದ ನಂತರ ಮತ್ತೊಂದು ಯಾವುದು ಬೇಕೋ ಒಂದು ಸೆಲೆಕ್ಟ್ ಮಾಡ್ಕೊಂಡು ವಿಡಿಯೋ ತಕ್ಕಂಗೆ ಅದನ್ನು ತೋರಿಸ್ತೀನಿ ನೋಡ್ಕೊಳ್ಳಿ. ಒಂದು ವಿಡಿಯೋ ಸೆಲೆಕ್ಟ್ ಐತಿ ತಿಳ್ಕೊಳ್ಳಿ. ಒಂದು ವಿಡಿಯೋ ಸೆಲೆಕ್ಟ್ ಐತೆ, ಬಲಗಡೆ ಸೈಡ್ ತರಗಡೆ ಒಂದು ಹೆಸರು ಪಟ್ಟಿ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಆಟೋಮೆಟಿಕ್ ಯಾಡ್ ಆಯಿತು. ಇಲ್ಲಿ ಯಾಡ್ ಹಾಕೊಂಡು ನಾವು ಏನೈತಿ ಒಂದು ಸ್ವಲ್ಪ ಪ್ಲೇ ಮಾಡೋಣ. ಇಲ್ಲಿ ವಿಡಿಯೋ ಆಡಿಯೋಸ್ ಅನ್ನೋದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದು ವಿಡಿಯೋ ಈಗ ಹಾಕುವಂಥ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಎಫೆಕ್ಟ್ ಒಳಗೆ ಎರಡು ಸರ್ಸ್ಗಳು ಈ ರೀತಿ ಸರ್ಸ್ಕೊಂಡು ನಡು ಸೆಂಟ್ರ್ ವಾಲ್ಯೂಮ್ ಇದ್ದರೆ ಆಪ್ಷನ್ಸ್ ಐತೆ ನೋಡ್ಕೊಳ್ಳಿ. ಒಂದು ಸೌಂಡ್ಸ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈಗ ಗೆರೆ ಒಂದು 0% ಮಾಡ್ಕೊಂಡು ಆನಂತರ ಬಲಗಡೆ ಸೈಡ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಒಂದು ವಿಡಿಯೋ ಪ್ಲೇ ಆಗುತ್ತೆ, ಅದು ಪ್ಲೇ ಆಗುತ್ತೆ ಬಂದ್ ಮಾಡ್ಕೊಳ್ಳಿ. ಆನಂತರ ನಮಗೆ ಇಲ್ಲಿ ಕರೆಕ್ಟಾಗಿ ಪ್ಲೇ ಮಾಡ್ಕೊಳ್ಳಿ. ಇಲ್ಲಿ ಕರೆಕ್ಟಾಗಿ
ಸಣ್ಣ ಹುಡುಗರಂಗೆ ಯಾವುದು ನಿಮ್ಗೆ ಈ ರೀತಿ ಕನ್ಫ್ಯೂಸ್ ಆಯ್ತು. ನಾನು ನಿಮ್ಗೆ ಡೆಮೋ ತೋರಿಸ್ತೀನಿ, ನನಗೆಲ್ಲ ಗೊತ್ತೈತಿ, ಬಟ್ ನಿಮ್ಗೆ ಡೆಮೋ ತೋರಿಸ್ತೀನಿ ನೋಡ್ಕೊಳ್ಳಿ. ಇದು ನಿಮಗೆಲ್ಲ ಕನ್ಫ್ಯೂಸ್ ಆಗೈತೆ ಏನು ಮಾಡ್ಕೊಳ್ಳಿ, ವಾಪಸ್ ಈ ರೀತಿ ಗ್ಯಾಲರಿ ಬರೋಣ. ಗ್ಯಾಲರಿ ಬಂದು ನಾವು ಕೊಟ್ಟಂಥ ವಿಡಿಯೋದೇನು ಇರುತ್ತೆ ಅದನ್ನ ಪ್ಲೇ ಮಾಡ್ಕೊಂಡು ನೋಡ್ಕೊಂಡು ಫ್ರೆಂಡ್ಸ್. ನೋಡ್ಕೊಳ್ಳಿ ಫ್ರೆಂಡ್ಸ್, ಇದು ವಿಡಿಯೋ ಬೇರೆ ಐತೆ. ಸಣ್ಣ ಹುಡುಗರಂಗ ಬೆಳೆದಿದ್ದೆ ಹಠಕ್ಕೆ ಹೇಳಿಲ್ಲ, ಹಠದಿಂದ ವಿಡಿಯೋ ತಗೊಂಡಿನಿ. ಆದರೆ ಸಣ್ಣ ಹುಡುಗರಂಗ ಅಂತ ಹೇಳಿಲ್ಲ, ಇದನ್ನ ವಿಡಿಯೋ ನಾನು ತಗೊಂಡಿಲ್ಲ. ಅದನ್ನ ಹೇಗೆ ತಗೋಬೇಕಂತ ತಿಳಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ನಿಮ್ಗೆ ಅರ್ಥಾಗಲಿಕ್ಕೆ ವಿಡಿಯೋ ನೋಡ್ಕೊಂಡು ಬಂದು ಕ್ಯಾಪ್ಕಟ್ ಬನ್ನಿ. ಕ್ಯಾಪ್ಕಟ್ ಬಂದು ಇಲ್ಲೇ ಪಾಯಿಂಟಲ್ಲಿ ನಿಲ್ಲಿಸ್ಬಿಡಿ. ಸೆಂಟರ್ ಪಾಯಿಂಟ್ ಏನು ಬಿಳಿ ಇರಲಿಲ್ಲ, ಅಲ್ಲಿ ನಿಲ್ಲಿಸ್ಕೊಂಡು ಅದೇ ವಿಡಿಯೋ ಲೇಯರ್ ಮೇಲೆ ಬಲ್ಗಡೆ ಸೈಡ್ ಒಂದು ಬಿಳಿ ಕಲರ್ ಒಳಗೆ ಪ್ಲೇಸ್ ಸಿಕ್ಕಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಫೈಲ್ಸ್ ಮತ್ತೆ ವಿಡಿಯೋಸ್ ಬರ್ತಾವೆ. ವಿಡಿಯೋದಂತ ಬಂದ್ರೆ ನಾವು ಒಂದು ವಿಡಿಯೋ ಸೆಲೆಕ್ಟ್ ಮಾಡ್ಕೋಬೇಕು. ಯಾವುದು ನಾವು ಸಣ್ಣ ಹುಡುಗರು ಹಂಗಕ್ಕೆ ಬಿಡ್ತೀವಿ ಒಂದು ವಿಡಿಯೋ ಇರ್ತದೆ, ಆ ವಿಡಿಯೋ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದೆ ಫ್ರೆಂಡ್ಸ್, ಪ್ಲೀಸ್. ಇದೆ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊ. ಬಲ್ಗಡೆ ಸೈಡ್ ತಗಡಿ ನೀಲಿ ಕಲರ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಬಂದು ಸೆಲೆಕ್ಟ್ ಆಯ್ತು. ಸೆಲೆಕ್ಟ್ ಆಗಿ ಅದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂತರ ತೆಳಗಡೆ ಎಫೆಕ್ಟ್ ಸರ್ಸ್ಕೊಂಡು ಆಡಿಯೋ ಸಮೇತ ತಗೊಳ್ಳಿ. ನೀವು ವಾಲ್ಯೂಮ್ ಇರುತ್ತೆ ಅದ್ರ ಮೇಲೆ ಹೋಗಿ ತಗೊಂಡ್ಬಿಡಿ. 0% ಮಾಡ್ಕೊಳ್ಳಿ ಎರಡು ಸೈಡ್ ಬಂದು. ಆನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ತೆಳಗಡೆ ಬಲಗಡೆ ಸೈಡು. ಆನಂತರ ನಮಗೆ ಏನಕ್ಕೈತಿ ಒಂದು ಸಣ್ಣ ಹುಡುಗರಂಗೆ ಐತಲ್ಲ ಅಷ್ಟ ವಿಡಿಯೋ ಕಟ್ ಹುಡುಗರಂಗೆ ನನ್ನ ಜೋಡಿ ಬೀಳ್ತಿದ್ದೆ ಹಟಕೈತಿದೆ. ಇಲ್ಲಿ ಒಂದು ಅಣ್ಣ ಫ್ರೆಂಡ್ಸ್, ಇಲ್ಲಿ ಬಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ದಾಲ್ಕೊಂಡು ನಾವು ಏನೈತೆ ಬಲಗಡೆ ಸರ್ ಈ ಪ್ಲೀಸ್ ಎರಡು ಸರ್ ತರದಾಗ ಫಸ್ಟ್ ಎಫೆಕ್ಟ್ ಸಿಗ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಕಟ್ ಆಯಿತು. ಆನಂತರ ಡಿಲೀಟ್ ಬಾಕ್ಸ್ ತರತಗಡೆ ಮತ್ತು ಅದನ್ನ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಕಟ್ ಆಯಿತು. ಇನ್ನು ಮತ್ತೆ ಈ ಬೀಳ್ತಿದ್ದೆ ಹಟಕೈತೆ ಇಲ್ಲಿ ತಕಾಯ್ತು ಫ್ರೆಂಡ್ಸ್. ಇಲ್ಲಿ ಬಂದು ವಿಡಿಯೋಸ್ ಒಂದು ಮತ್ತೆ ತರತಗಡೆ ಕಟ್ ಮಾಡ್ಕೊಳ್ಳಿ. ಒನ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಡಿಲೀಟ್ ಹೊಡ್ಕೊಂಡ್ಬಿಡಿ. ಆಯ್ತಲ್ಲ, ಇಷ್ಟೇ ನಮ್ಮ ಕೆಲಸ ಫ್ರೆಂಡ್ಸ್. ಅದು ಜೋಡಿ ಬೀಳ್ತಿದ್ದೆ ಹಟ ವಿಡಿಯೋ ಲೇಯರ್ ಮೇಲೆ ಕ್ಲಿಕ್ ಮಾಡ್ತಾ ಗಡಿ ಇಲ್ಲಿ ಎಷ್ಟು ಬೇಕಾದ ವಿಡಿಯೋ ಬಲಗಡೆ ಸೈಡ್ ಇದೆ, ಎರಡು ಸೈಡ್ ಇದೆ, ಯಾವ್ದು ಬೇಕಾದಾವತ್ತ ಜಸ್ಟು ಇದಕ್ಕೆ ನಾವೇನೈತಿ ಒಂದು ಜೂಮ್ ಮಾಡ್ಕೊಳ್ಬೇಕಾಗೈತಿ. ಈ ರೀತಿ ಎರಡು ಬಟ್ಟಿಲಿ ಜೂಮ್ ಮಾಡ್ಕೊಳ್ಳೋಣ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಅಲ್ಲಿ ಲೇಯರ್ ಮೇಲೆ ಕ್ಲಿಕ್ ಆದಂಥ ಎರಡು ಬಟ್ಟಿಲಿ ಈ ರೀತಿ ಜೂಮ್ ಮಾಡ್ಕೊಂಡ್ಬಿಟ್ರೆ ಕರೆಕ್ಟಾಗಿ ನೀಟಾಗಿ ಬರೋದು ಫ್ರೆಂಡ್ಸ್. ಆಯ್ತಲ್ಲ, ನೋಡ್ಕೊಳ್ಳಿ ಈ ರೀತಿ ನೀಟಾಗಿ ಆಯಿತು. ಮತ್ತೆ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ, ಮುಂದಿನ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನು ಮಾಡ್ಕೊಳ್ಳೋ, ಎರಡು ಬಟ್ಟಿಲಿ ಜೂಮ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಜಸ್ಟ್ ಎರಡು ಬಟ್ಟಿಲಿ ಜೂಮ್ ಮಾಡ್ಕೊಂಡು ಈ ರೀತಿ ಎಲ್ಲ ತಗೊಂಡು ನೀಟಾಗಿ ಎಲ್ಲ ಕುಂದಿರಿಸ್ಕೊಳ್ಳಿ ಫ್ರೆಂಡ್ಸ್. ಕರೆಕ್ಟಾಗಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ, ಇಷ್ಟೇ ಇಟ್ಕೊಳ್ಳಿ, ಚಂದ ಅನಿಸ್ತೈತಿ. ಅನಂತರ ನಮ್ಗೆ ಏನೈತಿ ಈ ವಿಡಿಯೋದಲ್ಲಿ ಬಂದು ಯಾವ ಥರ ಐತಿ ಇದಿಲ್ಲ ಅನ್ನೋದು ಒಂದು ಸ್ವಲ್ಪ ಇದು ಮಾಡ್ಕೊಳ್ಳೋಣ. ಎಲ್ಲ ನೀಟಾಗಿ ಐತಿ ಫ್ರೆಂಡ್ಸ್. ಒಂದು ಸ್ವಲ್ಪ ಒಂದು ಚೂರು ಒಳಗೆ ಐತಿ, ಆದರೆ ಏನು ಮಾಡೋಕೆ ಹೋಗ್ಬೇಡಿ, ಇಷ್ಟ ಇರಲ್ಲ. ಆನಂತರ ಮುಂದಿನ ವಿಡಿಯೋಗಳೆಲ್ಲ ಏನು ಮಾಡೋಕೆ ಹೋಗ್ಬೇಡಿ, ಕರೆಕ್ಟಾಗಿ ಅಡ್ಜಸ್ಟ್ ಅದಾವೆ, ನೀವೇನು ಮಾಡಬೇಕಾಗಿಲ್ಲ. ಆನಂತರ ನಮ್ಗೆ ಏನೈತಿ ಫ್ರೆಂಡ್ಸ್, ಕರೆಕ್ಟಾಗಿ ಅಕ್ಷರ ಬರೋಂಥ ಎಫೆಕ್ಟ್ಗಳು ನೋಡ್ಕೊಳ್ಳಿ ಫ್ರೆಂಡ್ಸ್. ಇದೆಲ್ಲ ಕರೆಕ್ಟಾಗಿ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಕರೆಕ್ಟಾಗಿ ನೋಡ್ಕೊಳ್ಳಿ, ವಿಡಿಯೋಸ್ ಅಂತೂ ನೀಟಾಗಿ ಎಲ್ಲ ಕರೆಕ್ಟಾಗಿ ಐತೆ. ನಿಮಗೆ ಇದು ಕರೆಕ್ಟ್ ಅನಿಸಿಲ್ಲ ಒಂದ್ಸಲ ಪ್ಲೇ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಮಾತ್ರ ನನಗೆ ಬಣ್ಣ ಬಿಡತೀತಿ ಹಾಟಕ್ಕೆ ನೋಡ್ಕೊಳ್ಳಿ ಫ್ರೆಂಡ್ಸ್. ನೀಟಾಗೆಲ್ಲ ಹಾಕಿ ನೋಡ್ಕೊಳ್ಳಿ. ಇದೆಲ್ಲ ಕರೆಕ್ಟಾಗಿ ಆದ್ಮೇಲೆ ನಾವು ಏನೈತಿ ಇಲ್ಲೆಲ್ಲ ವಿಡಿಯೋಸ್ ಸೆಲೆಕ್ಟ್ ಮಾಡ್ಕೊಂಡು ಆಯ್ತು, ನಿಮ್ಗೆ ಅರ್ಥ ಆಯಿತು. ಆನಂತರ ನಮ್ಗೆ ಏನೈತಿ ಇನ್ನು ಸಾಂಗ್ ತಕ್ಕಂಗೂ ಒಂದು ಅಕ್ಷರ ಪೇಜ್ಗಳು ಬರ್ದಂತ ಹಾಕೋಲ್ಲ. ಅದನ್ನ ಹೇಗೆ ಹಾಕೋಕಂದ್ರೆ ಪೇಜ್ಗಳು ಅಕ್ಷರ ಬರ್ದಂತ ಏನಲ್ಲ ಸಾಂಗ್ ತಕ್ಕಂಗೂ ಇವನು ಪೇಜ್ಗಳು ಹಾಕೋಬೇಕಾದ್ರೆ ಹೇಗೆ ಹಾಕೋಕಂದ್ರೆ ಬಲ್ಗಡೆ ಸರ್ ಪ್ಲೀಸಿಗೆ ಎಡಗಡೆ ಸರ್ ತರ ತೆಗೆದು ಫ್ರೆಂಡ್ಸ್. ಜಸ್ಟ್ ಎಫೆಕ್ಟ್ಗಳು ಏನಲ್ಲ ಎಫೆಕ್ಟ್ಗಳು ಎಷ್ಟೊಂದು ನಾವು 4ನೇ ಅನ್ನೋದು ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ತರ ತೆಗೆದು ನೋಡ್ಕೊಳ್ಳಿ, ಚೌಕ್ ಬಾಕ್ಸ್ ಒಂದು ಪ್ಲಸ್ ಸೆಕೆಂಡ್ ಬರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವಾಪಸ್. ಆನಂತರ ಈ ವಿಡಿಯೋಸ್ ಬರ್ತಾ ಬಲ್ಗಡೆ ಸರ್ ತರ ಮೇಲೆ ಫೋಟೋಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂತರ ನಮ್ಗೆ ಈ ರೀತಿ ಪೇಜ್ ಬಂದಲ್ಲ, ನಾವು ಸೀರಿಯಲೈಸ್ ಬರ್ದಂತ ವಿಡಿಯೋ ಅಂದ್ರೆ ಪೇಜ್ ಬರ್ತಲ್ಲವ, ಈ ಪೇಜು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಪೇಜ್ 1ನೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಆನಂತರ 2ನೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಆನಂತರ 3ನೇದು, ಆನಂತರ 4ನೇದು ನೋಡ್ಕೊಳ್ಳಿ. ನೋಡೋಕೆ ಈ ರೀತಿ ಬರ್ತಾವೆ. ಮಾರ್ಕಟ್ಟನ್ನು ಹಾಕೊಳ್ಳಿ ಫ್ರೆಂಡ್ಸ್. ಜಸ್ಟ್ 5, 6, 7 ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಎಲ್ಲಾನು ಪೇಜ್ಗಳು ಸೆಲೆಕ್ಟ್ ಆದ ನಂತರ ಬಲಗಡೆ ಸೈಡ್ ತರ ತೆಗಡೆ ಒಂದು ನೀಲಿ ಕಲರ್ ಪಟ್ಟಿ ನೋಡ್ಕೊಳ್ಳಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಚಿಕ್ಕದು ನೋಡ್ಕೊಳ್ಳಿ, ಆಟೋಮೆಟಿಕ್ ಬಂದು ಸೆಲೆಕ್ಟ್ ಆಗೋದು. ನೀವೇನು ಮಾಡಬೇಕಾದ್ರೆ ಜಸ್ಟ್ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ. ಫಸ್ಟಿಗೆ ಅದನ್ನ ಈ ಫಸ್ಟ್ನೇ ಸಾಲ ಏನೈತಿಲ್ಲ ಫ್ರೆಂಡ್ಸ್, ಫಸ್ಟಿಗೆ ಅಷ್ಟು ಕೊಟ್ಟಿರ್ಬೋದು. ಆನಂತರ ಫಸ್ಟ್ನೇ ಸಾಲ ಅಕ್ಷರ ಲೇಯರ್ ಅನ್ನೋದು ಎಲ್ಲೆಲ್ಲ ಬಂದು ಸೆಲೆಕ್ಟ್ ಆಗೋದು, ಒಂದು ತಗೊಂಡು ಸೆಲೆಕ್ಟ್ ಆಗಿರೋ. ಈಗ ನಾವು ಏನು ಮಾಡ್ಕೊಳ್ಬೇಕು, ಜಸ್ಟ್ ಫಸ್ಟ್ನೇ ಸಾಲಿ ಇಲ್ಲಿ ಈ ರೀತಿ ಬಂದಿರ್ತಾವಲ್ಲ, ಫಸ್ಟ್ನೇ ಸಾಲಿಗೆ ಬರೋದು ನಾವು ಪೇಜ್ ಫಸ್ಟ್ನೇ ಸಾಲಿಗೆ ಬಂದು ಒತ್ತಿ ಹಿಡ್ಕೊಂಡು ಬಂದಿತ್ತು. ಅಂತರ ಎಲ್ಲಿಂದ ಸಾಂಗ್ ಪ್ಲೇ ನೋಡ್ಕೊಂಡು ಅಲ್ಲಿ ನೋಡ್ಕೊಳ್ಳಿ, ತೋರ್ಸತ್ತೀನಿ ಒತ್ತಿ ಹಿಡ್ಕೊಂಡು ಇಲ್ಲಿ ಈ ಅಕ್ಷರ ಪೇಜ್ ಒತ್ತಿ ಹಿಡ್ಕೊಂಡಿತ್ತು. ಈ ರೀತಿ ತಂದು ಇಲ್ಲಿ ಇಟ್ಕೊಳ್ಳಿ. ಆಯ್ತಾ, ಇಲ್ಲಿ ಇಟ್ಕೊಂಡು ಮತ್ತೆ ಮುಂದಿನ ವಿಡಿಯೋ ಹೋಗೋದು, ಹಿಂದಿನ ವಿಡಿಯೋ ಮೇಲೆ ಕ್ಲಿಕ್ ಮಾಡೋದು. ಆನಂತರ ಕರೆಕ್ಟ್ ಸೆಂಟರ್ ಪಾಯಿಂಟ್ ಬರ್ತೈತೆ. ಆನಂತರ ಅಕ್ಷರ ಪೇಜ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಜೊಕೊಂಬಂದು ಸೆಲೆಕ್ಟ್ ಮಾಡಿ ನೋಡ್ತೀವಿ ಫ್ರೆಂಡ್ಸ್. ಜಸ್ಟ್ ಜೊಕೊಂಬ ಸೆಲೆಕ್ಟ್ ಮಾಡಿ ಈ ರೀತಿ ಮಾಡಿ ನೋಡ್ತೀವಿ. ಒಂದ್ಸಲ ಪ್ಲೇ ಮಾಡಿ ನೋಡೋಣ. ಕರೆಕ್ಟ್ ಆಯ್ತು ಫ್ರೆಂಡ್ಸ್. ನಾನು ಮೊದಲು ನಿಮಗೆ ಬಣ್ಣ ಹಚ್ಚಬೇಕಂತ ಜಸ್ಟ್ ನೋಡ್ಕೊಳ್ಳಿ ಯಾವ ರೀತಿ ಐತೆ ನೋಡ್ಕೊಳ್ಳಿ, ಕರೆಕ್ಟ್ ಆಗೈತೆ. ಮತ್ತೆ 2ನೇ ಸಾಲ ಮೇಲೆ ಕ್ಲಿಕ್ ಮಾಡ್ಕೊ. 2ನೇ ಸಾಲ ಕ್ಲಿಕ್ ಮಾಡಕ್ಕೆ ಹೋಗ್ಬಿಡಿ, ಜಸ್ಟ್ ಒತ್ತಿರ್ಕೊಂಡಿಲ್ಲ 2ನೇ ಸಾಲು. ಮತ್ತೆ ಈ ರೀತಿ ತಂದು ಹೇಳ್ಕೊಂಬಂದು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಅಡ್ಜಸ್ಟ್ ಆಯಿತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೋಗೋದು, ಹಿಂದಿನ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಕರೆಕ್ಟಾಗಿ ತರ್ಬೋದು. ಆನಂತರ ಅಕ್ಷರ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಜಕ್ಕೊಂಬಂದು ಸೆಲೆಕ್ಟ್ ಮಾಡೋ ರೀತಿ ಕಟ್ ಮಾಡಿ ತೆಗೆದು ನೋಡ್ತೀವಿ ಫ್ರೆಂಡ್ಸ್. 2 ಸೆಂಟು. ಮತ್ತೆ ಏನು ಮಾಡ್ಬೇಕು ನಾವು, ಮತ್ತು 3ನೇ ಸಾಲು ಮೇಲೆ ಕ್ಲಿಕ್ ಮಾಡಿ ಮೊದಲು ಬಣ್ಣ ಹಚ್ಚಬೇಕಿದೆ, ಅದು ಬಂದು ಮತ್ತೆ 3ನೇ ಸಾಲ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟು ಕರೆಕ್ಟಾಗಿ ಅಡ್ಜಸ್ಟ್ ಆಯ್ತು ನೋಡ್ಕೊಳ್ಳಿ. ಮತ್ತೆ ಇಲ್ಲಿ ನೋಡ್ಕೊಳ್ಳಿ, ಮುಂದಿನ ವಿಡಿಯೋದಲ್ಲಿ ಹೋಗೋದು ಹೊಳೆ ವಾಪಸ್ ಹಿಂದಿನ ವಿಡಿಯೋಗೆ ಬಂದು ಆನಂತರ ಅಕ್ಷರ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ತೋರಿಸ್ತೀನಿ ಓಕೆ, ಇಷ್ಟು ಮಾಡ್ಕೊಳ್ಳೋ. ಆನಂತರ ಮುಂದಿನ ಅಕ್ಷರ ಲೇಯರ್ ಮೇಲೆ ಹೋಗೋದು, ಮತ್ತೆ ಒತ್ತಿರ್ಕೊಂಡು ಇಲ್ಲೋದು ಇಲ್ಲಿ ನೋಡ್ಕೊಳ್ಳಿ. ತೋರಿಸಾದ್ರೆ ಒತ್ತಿರ್ಕೊಂಡು ರಾಂಗ್ ಪ್ಲೇಸ್ ಮಾಡ್ಕೊಂಡು ಎಲ್ಲ ಕೆಳಗಡೆ ಅಕ್ಷರ PNG ಬೇಕು. ಆನಂತರ ಒತ್ತಿರ್ಕೊಂಡು ಬಂದು ಈ ರೀತಿ ಕರೆಕ್ಟಾಗಿ ತಂದುಬಿಡೋದು. ನಾವು ಆರಾಮ್ ಬರೋದು ಫ್ರೆಂಡ್ಸ್, ಏನು ಮೊಬೈಲ್ ಲೋಡ್ ಬರೋದಕ್ಕೆ ಪಣಗಿಲ್ಲ, ಏನೂ ಇಲ್ಲ. ಜಸ್ಟ್ ಆನಂತರ ಮುಂದಿನ ವಿಡಿಯೋ ಮೇಲೆ ಹೋಗೋದು, ಹಿಂದಿನ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಆನಂತರ ಅಕ್ಷರ ಲೇಯರ್ ಮೇಲೆ ಕ್ಲಿಕ್ ಮಾಡೋದು. ಕರೆಕ್ಟಾಗಿ ಸೆಂಟರ್ ಪಾಯಿಂಟ್ ಸಿಗುತ್ತೆ ನಮಗೆ ಕಟ್ ಮಾಡಲಿಕ್ಕೆ ಯಾಕಂಬಂದು ಅಡ್ಜಸ್ಟ್ ಮಾಡಿ ಬಿಟ್ಬಿಡೋದು ಫ್ರೆಂಡ್ಸ್. ಇಷ್ಟ ಮತ್ತೆ ಅಕ್ಷರ ಮುಂದಿನ ಲೇಯರ್ ಮೇಲೆ ಹಿಂದ್ಗಡೆ ಹೋಗೋದು, ಅಕ್ಷರ ಲೇಯರ್ ಮೇಲೆ ಅದ್ರ ತಗಿನ ಒತ್ತಿರ್ಕೊಂಡು ನಿಲ್ಲೋದನ್ನ ತೋರಿಸೋದನ್ನ ಒತ್ತಿರ್ಕೊಂಡಿದ್ದೀಗ. ಆನಂತರ ನಿಮ್ಮೆಲ್ಲ ಎಬ್ರಿಟ್ ಹಾಕೋ ಫ್ರೆಂಡ್ಸ್, ಎಬ್ರಿಟ್ ಯಾರು ಮಾರ್ಕ್ ಹಾಕೊಂಡಂಗದ ಅಲ್ಲಿ ಬಂದ್ಕೊಂಡು ಆನಂತರ ಈ ರೀತಿ ತಂದು ಅಡ್ಜಸ್ಟ್ ಮಾಡಿಬಿಡೋಣ. ಕರೆಕ್ಟಾಗಿ ನೀಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೂ ಎಷ್ಟು ಅದಾವ ಅಂತ ನೋಡ್ಕೊಳ್ಳೋಣ. ಇನ್ನೂ 2 ಅದಾವ ಫ್ರೆಂಡ್ಸ್. 2 ಇದ್ರೆ ನಮ್ಗೆ ಇಲ್ಲೇ
ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ನಾವು ಅಕ್ಷರಲ್ಲಿ ಒಂದು ಇಲ್ಲಿ ಮಾಡ್ಕೊಂಡಿವಿ ಇನ್ನೂ 2 ಸಾಲ ಓದಲ್ಲ. ನಾವು ಇಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು ವಿಡಿಯೋಸ್ ಅನ್ನೋದು ಕಟ್ ಮಾಡೋ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ಜೋಡಿ ಬೀಳ್ತಿದ್ದೆ ಹಟಕೈತಿಲ್ಲ ಫ್ರೆಂಡ್ಸ. ಜಸ್ಟ್ ನೋಡ್ಕೊಳ್ಳಿ ಇಲ್ಲಿ ಬಂದು ನಮಗೆ ಏನಾಕೈತಿ, ಜಸ್ಟ್ ಒಂದು ವಿಡಿಯೋ ಅನ್ನೋದು ಕಟ್ ಮಾಡ್ಲಾಗಬೇಕಾಗಿತ್ತು ಫ್ರೆಂಡ್ಸ್. ವಿಡಿಯೋ ಸ್ವಲ್ಪ ಕಟ್ ಮಾಡ್ತೀನಿ ನೋಡ್ಕೊಳ್ಳಿ, ಇಲ್ಲಿ ಹೆಚ್ಚು ಕಟ್ ಮಾಡ್ತೀನಿ. ಕಟ್ ಆಯಿತು, ಇಲ್ಲಿ ಹೆಚ್ಚು ನೋಡ್ಕೊಳ್ಳಿ. ನನ್ನ ಜೋಡಿ ಬೀಳ್ತಿದ್ದೆ ಹಟಕೈತೆ ನನ್ನ ಜೋಡಿ ಅಂದರೆ ಇಲ್ಲಿ ಮುಂದಿನ ವಿಡಿಯೋದಲ್ಲಿ ಹೋಗೋದು ಹಿಂದಿನ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಅಕ್ಷರ ಲೇಯರ್ ಏನೈತಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಎಳ್ಕೊಂಬಂದು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಕುಂದಿರಿಸ್ಬಿಡೋಣ. ಆನಂತರ ತಳಗಡೆ ಮತ್ತೆ ಮುಂದೆ ಹೋಗೋಣ. ಮುಂದೆ ಹೋಗಿ ವಾಪಸ್ ಹಿಂದಕ್ಕೆ ಬಂದು ಮತ್ತೆ ಲಾಸ್ಟಿಗೆ 2 ಅದಾವು, ಅದ್ರೊಳಗೆ ಒಂದೇ ಮೇಲ್ಗಡೆ ತೊಗೊಂಡು ಮತ್ತೆ ಇಲ್ಲಿ ಅಡ್ಜಸ್ಟ್ ಮಾಡ್ತೀನಿ ನೋಡ್ಕೊಳ್ಳಿ. ಈ ರೀತಿ ಹೊತ್ತಿರ್ಕೊಂಬಂದು ಇಲ್ಲಿ ತಂದುಬಿಟ್ಟು ಆನಂತರ ಮುಂದಿನ ವಿಡಿಯೋಕ್ಕೆ ಹೋಗೋದು ಹಿಂದಿನ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಆನಂತರ ಈ ವಿಡಿಯೋ ತಳಗಿನ ಅಕ್ಷರ PNG ಮೇಲೆ ಕ್ಲಿಕ್ ಮಾಡ್ಕೊಂಡು ಕರೆಕ್ಟಾಗಿ ತಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. 2 ಸಲ ಫಸ್ಟಿಗೆ ಸ್ಲಿಪ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಕಟ್ ಆಯಿತು, ತಳಗಡೆ ಡಿಲೀಟ್ ಐತೆ, ಡಿಲೀಟ್ ಮಾಡಿ ಕ್ಲಿಕ್ ಮಾಡ್ಕೊಂಬಿಡೋಣ. ಆಯಿತು, ಕರೆಕ್ಟಾಗಿ ಅಡ್ಜಸ್ಟ್ ಆಯಿತು. ಮತ್ತು ಈ ರೀತಿ ತಾರದ ಒಂದೇ ಉಳಿತಿಲ್ಲ ಲೇಯರ್ ಅಂತೂ ಒಂದೇ ಉಳಿದೈತೆ ಫ್ರೆಂಡ್ಸ್. ಅದನ್ನ ಹೋಗ್ತಿರ್ಕೊಂಡಿತ್ತು ಈ ರೀತಿ ತೊಗೊಂಬನ್ನಿ. ಫುಲ್ ಸ್ಪೀಡ್ ಕೆಲಸ ಆಗೈತೆ ಫ್ರೆಂಡ್ಸ್. ಇದ್ರೂ ಏನು ಸ್ಟ್ರಕ್ ಆಕೈತೆ ಅನ್ನಂಗಿಲ್ಲ, ಏನೂ ಇಲ್ಲ. ಆನಂತರ ನಮ್ಗೆ ಹಿಂದ್ಗಡೆ ಹೋಗೋದು ಮತ್ತು ಮುಂದ್ಗಡೆ ಹೋಗೋದು ಹಿಂದಿನ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಅಕ್ಷರ ಲೇಯರ್ ಅನ್ನೋದು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಂಬಿಡೋಣ. ತೋರ್ಸಾದ್ರೆ ನೋಡ್ಕೊಳ್ಳಿ, ಈ ರೀತಿ ಕರೆಕ್ಟಾಗಿ ಅಡ್ಜಸ್ಟ್ ಆಯಿತು. ಒಂದ್ಸಲ ಪ್ಲೇ ಮಾಡೋಣ ಫ್ರೆಂಡ್ಸ್, ತೋರಿಸ್ತಾ ನೋಡ್ಕೊಳ್ಳಿ. ಈಗ ನಾನು ಮೊದಲ ನಿಂಗೆ ಬಣ್ಣ ಹಚ್ಚಬೇಕ ಸಣ್ಣ ಹುಡುಗರಂಗ ನನ್ನ ಜೋಡಿ ಬೀಳ್ತಿದ್ದೆ ಆಟಕ. ಕರೆಕ್ಟಾಗಿ ಎಲ್ಲ ಅಡ್ಜಸ್ಟ್ ಆಯ್ತು ಫ್ರೆಂಡ್ಸ್. ನಾವು ಏನು ಮಾಡ್ಕೋಕಿನ ಅಕ್ಷರ ಏನೋದು ನಾವು ಎಲ್ಲೆಲ್ಲಿ ಇಟ್ಕೋಬೇಕು ಏನಂತಲ್ಲಿ ತಿಳಿಸ್ಬಿಡ್ತೀವಿ ನೋಡ್ಕೊಳ್ಳಿ. ಈ ಅಕ್ಷರ ಮಂದಿ ಕನ್ನ ತೆಪ್ಪಿಸಿ ಐತೆ ಲಾಸ್ಟ್ನೇದು ನೋಡ್ಕೊಳ್ಳಿ. ಲಾಸ್ಟ್ನೇದು ಏನೈತಿ ಕ್ಯಾಪ್ ಕಟ್ ಒಂದು ಅದರದಾದಂಥ ಒಂದು ಲೋಗೋ ಬರೈತಿ. ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಂಡು ತಾರ ಮುಂದ್ಗಡೆದು ಒಂದು ಕ್ಯಾಪ್ ಕಟ್ ಐತೆ, ಒಂದು ಲೋಗೋ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೊಂಬಿಡಿ. ಅದು ಹೋಗ್ತೈತಿ ಲೇಯರು. ಆನಂತರ ನಮ್ಮ ಅಕ್ಷರ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಒಂದು ಬಟ್ಟಿಲ್ಲ ಸ್ಕ್ರೀನ್ ಮೇಲೆ ಸರ್ಚ್ ಆಡ್ತಾ ನೋಡ್ಕೊಳ್ಳಿ. ಈ ರೀತಿ ಸರ್ಸ್ಕೊಂಬಂದು ಇಷ್ಟು ಇಟ್ಕೊಳ್ಳಿ. ಬೇಕಾದ್ರೆ ಕ್ರಾಸ್ ಮಾಡ್ಕೊಳ್ಳಿ, ನಿಮ್ಗೆ ಸ್ಟೇಟ್ ಬೇಕಂದ್ರೆ ಸ್ಟೇಟ್ ಮಾಡ್ಕೊಳ್ಳಿ. ಈ ರೀತಿ ಕ್ರಾಸ್ ಹಾಕೈತಿ ಫ್ರೆಂಡ್ಸ್, ತೋರ್ಸತ್ತೆ ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ, ಈ ರೀತಿ ಕ್ರಾಸ್ನೂ ಹಾಕೈತಿ. ನಿಮಗೆ ಯಾವ ರೀತಿ ಬೇಕಲ್ಲ ಚೆನ್ನಾಗಿ ಅನಿಸ್ತೈತಿ ಆ ರೇಂಜಿ ಇಟ್ಕೊಂಡ್ಬಿಡಿ. ಎಷ್ಟು ಇಟ್ಕೋತೀನಿ ನಾನು ಇಷ್ಟು ಇಟ್ಕೊಂಡು ಆದ್ಕೊಂಡು ನಾವು ಏನಾಕೈತಿ ಒಂದು ಸ್ವಲ್ಪ ಇಷ್ಟು ಇಟ್ಕೊಳ್ಳಿ ಮೇಲ್ಗಡೆ. ಆನಂತರ ಹಿಂದ್ಗಡೆ ಮತ್ತೆ ಅಕ್ಷರ ಲೇಯರ್ ಬರೋದು. ಮತ್ತೆ ಏನು ಮಾಡ್ಕೊಳ್ಳೋ ಅಕ್ಷರ ಲೇಯರ್ ಮೇಲೆ ಕ್ಲಿಕ್ ಮಾಡೋದು. ನಾ ಜೂಮ್ ಮಾಡಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಜೂಮ್ ಅಂದರೂ ಒಂದು ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ, ಭಾಳ ಜೂಮ್ ಮಾಡೋಕೆ ಹೋಗ್ಬೇಡಿ. ಅಂದರೆ ಎರಡು ಕಡೆ ದಾಟಬಾರ್ದು ಅಂತ ಬೋರ್ಡರು ದಾಟಬಾರ್ದು. ಅಷ್ಟು ಇಟ್ಕೊಂಡು ಆದ ನಂತರ ಮತ್ತೆ ಹಿಂದ್ಗಡೆ ಲೇಯರ್ ಮೇಲೆ ಬಂದು ಮತ್ತು ಇದನ್ನು ಒಂದು ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ತೋರ್ಸತ್ತೆ ನೋಡ್ಕೊಳ್ಳಿ. ಇಷ್ಟು ಜೂಮ್ ಮಾಡ್ಕೊಳ್ಳಿ. ನನ್ನ ಜೋಡಿ ಐತೆ ಫ್ರೆಂಡ್ಸ್, ಇಷ್ಟು ಜೋಡಿ ಮಾಡ್ಕೊಳ್ಳಿ. ಅಂದ್ರೆ ಚಂದ ಕಾದೈತೆ ಅಂತ ಫ್ರೆಂಡ್ಸ್. ಇಷ್ಟು ಇಟ್ಕೊಂಡು ಆದ ನಂತರ ಮತ್ತು ಇಲ್ಲಿ ಬಂದು ವಿಡಿಯೋ ಬ್ಲ್ಯಾಕ್ ಮಾಡ್ಕೊತ ಹೋಗೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ. ಈ ಫಸ್ಟ್ನೇ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ ನಂತರ ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ್. ಎಫೆಕ್ಟ್ ಅನ್ನೋದು ಸರ್ಸ್ಕೋತು ಬನ್ನಿ ಈ ಕಡೆ ಒಂದು ಸ್ವಲ್ಪ 2 ಸಲ ಸರ್ಸ್ಕೊಂಡು ಸೆಂಟರ್ ಪಾಯಿಂಟ್ ತೋರಿಸೋದು ನಮ್ಗೆ ಪ್ರೋ ತೆಗೆದೆ ಒಂದು ಸ್ಟಿಕರ್ ತಂಗೈತೆ. ಪ್ರೋ ಬಾಜುಕದನ್ನು ಸೆಂಟರ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ ಆನಂತರ ಇಲ್ಲಿ ನೀರಿನ ಗುಳಿ ಅಂತ 3ನೇ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3ನೇ ಐಟಮ್ ಮೇಲೆ ಕ್ಲಿಕ್ ಆದಂತ ಪ್ಲೀಸ್ 3ನೇ ಎಫೆಕ್ಟ್ ಮೇಲೆ ಕ್ಲಿಕ್ ಆದಂತ ಇದನ್ನ 2 ಸಲ ಜೊಕೊಂಬಿಟ್ಟು ಪೂರ ಬ್ಲ್ಯಾಕ್ ಆಗಿರ್ತೈತಿ. ಮತ್ತು ಮುಂದಿನ ವಿಡಿಯೋಕ್ಕೆ ಹೋಗೋದು ಅದೇ ರೀತಿ ಎಲ್ಲ ಪ್ರತಿಯೊಂದು ನಿಮ್ಗೆ ಯಾವ ಬೇಕು ಅವ್ನು ಬ್ಲ್ಯಾಕ್ ಮಾಡ್ಕೋದು, ಯಾವ ಬೇಕು ರೆಡ್ ಮಾಡ್ಕೋದು. ನಿಮ್ಗೆ ಯಾವ ರೀತಿ ಇಷ್ಟ ಅನಿಸ್ತೈತಿಲ್ಲ ಆ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಗೊತ್ತೈತಿಲ್ಲ ನಿಮ್ಗೆ ಇಷ್ಟು ರೆಡ್ ಬ್ಲ್ಯಾಕ್ ಮಾಡ್ಕೋತ ಹೋಗೋಣ ಫ್ರೆಂಡ್ಸ್. ಅಷ್ಟು ವೀಡಿಯೋಸ್ ಅನ್ನೋದು ಆಟೋಮೆಟಿಕ್ ಗೊತ್ತೈತದ ಸರ್ಸೋದು ವೀಡಿಯೋಸ್ ಕೈ ಸರ್ಸೋದು ಆಟೋಮೆಟಿಕ್ ಬ್ಲ್ಯಾಕ್ ಮಾಡ್ಕೋತ ಹೋಗೋದು ಫ್ರೆಂಡ್ಸ್. ಏನು ಕಿರಿಕಿರಿ ಬರೋದಿಲ್ಲ. ಆನಂತರ ಫ್ರೆಂಡ್ಸ್ ನಾವು ಏನಾಕೈತಿ ಒಂದು ಸ್ವಲ್ಪ ಇದೆಲ್ಲ ಎಫೆಕ್ಟ್ ಆದ ನಂತರ ಇವನು ಬ್ಲ್ಯಾಕ್ ಮಾಡ್ಕೊಳ್ಬೇಕಲ್ಲ, ಇಲ್ಲಿ ಹೊಂದಿರೋದು ಅಷ್ಟೊಂದು ಬ್ಲ್ಯಾಕ್ ಮಾಡ್ಕೋಬೇಕಲ್ಲ ನೋಡ್ಕೊಳ್ಳೋಣ. ಇದು ಬ್ಲ್ಯಾಕ್ ಆಯಿತು, ಇದೊಂದು ವಿಡಿಯೋ ಬ್ಲ್ಯಾಕ್ ಆಗಬೇಕು. ಇದೊಂದು ವಿಡಿಯೋ ಬ್ಲ್ಯಾಕ್ ಇವನು 2 ಸೈಡ್ ಸರ್ಸ್ಕೋತ ಹೋಗೋದು. ಒಟ್ಟು ವಿಡಿಯೋ ತಾನೇ ಸೆಲೆಕ್ಟ್ ಮಾಡ್ಕೋತಿ ಈ ರೀತಿ ಅಷ್ಟೊಂದು ಸರ್ಸ್ಕೋತಾರ. ಒಟ್ಟು ಬ್ಲ್ಯಾಕ್ ಅದು ಬಲಗಡೆ ಸೈಡ್ ರೈಟ್ ಮಾರ್ಕ್ ಐತೆ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಡೋಣ. ಆಟೋಮೆಟಿಕ್ ಸೆಲೆಕ್ಟ್ ಆದ ನೋಡ್ಕೊಳ್ಳಿ ಫ್ರೆಂಡ್ಸ್. ನಾವು ಏನು ಕನ್ಫ್ಯೂಸ್ ಇಲ್ಲ ಏನಿಲ್ಲ, ಜಸ್ಟ್ ಎಲ್ಲ ಸೆಲೆಕ್ಟ್ ಆದವು. ಇನ್ನು ಎಫೆಕ್ಟ್ಗಳು ಯಾರು ಮಾಡ್ಬೇಕಂದ್ರೆ ಈ ಎಫೆಕ್ಟ್ಗಳು ಹೀಗೆ ಆ್ಯಡ್ ಮಾಡ್ಕೋಬೇಕು ಅನ್ನೋದು ನಾನೆಲ್ಲ ಕಂಪ್ಲೀಟ್ ಆಗಿ ತಿಳಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. UPN ಆ್ಯಪು ಒಂದು ಸ್ವಲ್ಪ ಓಪನ್ ಮಾಡ್ಕೊಂಡು UPN ಡಾಟಾ ಹಾಕಬೇಕಿತ್ತು. ಅಂದ್ರೆ ಅದರೊಳಗೆ ಎಫೆಕ್ಟ್ ಅನ್ನೋದು ಓಪನ್ ಹಾಕೋ ಅದು ಹೇಗೆ ಹಾಕ್ಬೇಕಂತ ತಿಳಿಸ್ಕೊಟ್ಟು ನೋಡ್ಕೊಳ್ಳಿ. UPN ಆ್ಯಪು ಕನೆಕ್ಟ್ ಹೇಗೆ ಮಾಡ್ಕೋಬೇಕಂದ್ರೆ ಫ್ರೆಂಡ್ಸ್, ಜಸ್ಟ್ ನಾವು UPN ಅಂದರೆ ಒಂದು ಕಲಂಗಡಿ ಸೇಪದು ಒಂದು ಮೆಲೋಡ್ ಅಂತೇಳಿ ಒಂದು ಆ್ಯಪ್ ಇದು ನೋಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗಿ UPN ಕನೆಕ್ಟ್ ಮಾಡ್ಕೋಬೇಕಾದ್ರೆ UPN ಮಾಡ್ಕೋಬೇಕಾದ್ರೆ ಬ್ಯಾಕ್ ಬಟನ್ನಿಂದ ಇದನ್ನು ಕ್ಯಾಪ್ ಕಟ್ಟನ್ನು ತಗೊಂಡಿವಿ ಎಡಿಟ್ ಮಾಡ್ಕೊಂಡು. ಇನ್ನು UPN ಓಪನ್ ಮಾಡ್ಕೊಂಡ್ರೆ ಈ ರೀತಿ ಇದು ಓಪನ್ ಆಗ್ತೈತಿ. ಕಂಟಿನ್ಯೂ ಐತೆ. ಇಲ್ಲಿ ನೋಡ್ಕೊಳ್ಳಿ ಗ್ರೀನ್ ಸ್ಕ್ರೀನ್ ನಾವು ಪಟ್ಟಿ ತೋರ್ಸತ್ತೆ ನೋಡ್ಕೊಳ್ತಾ ಕಡೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಅದ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಸ್ಟಾರ್ಟ್ ಆಗಿ ಬಲಗಡೆ ಸೈಡ್ 2 ಸೈಡ್ ಮೇಲ್ಗಡೆ ನಾವು ನಂಬರ್ ಓಡಾಕತ್ತು. ನಾನು ನೋಟಿಫಿಕೇಶನ್ ಇಲ್ಲಿ ಓಡಾಕ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಹೊಂಟೈತಿ. ಅಂದ್ರೆ ಇದನ್ನ ಏನು ಮಾಡ್ಕೋಬಿಟ್ಟು ಇಟ್ಟು ಬಂದು ಮತ್ತೆ ಹೊಳಿ ಕ್ಯಾಪ್ ಕಟ್ ಅನ್ನೋದು ಓಪನ್ ಮಾಡ್ಕೊಳ್ಳಿ. ಕ್ಯಾಪ್ ಕಟ್ ಓಪನ್ ಆಯಿತು. ಈ ರೀತಿ ಓಪನ್ ಆಗಿ ನಾವು ಎಡಿಟ್ ಮಾಡಿದ್ದು ಅದೇ ಓಡಿ ಹೋಗಿರೋಲ್ಲ ಗುರು, ಎಲ್ಲಿ ಅದು ನಮ್ಮ ಮನೆ ಬಿಟ್ಟು ಹೋಗಿರೋಲ್ಲ, ಜಸ್ಟ್ ಇಲ್ಲೇ ಇರ್ತೈತಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು 145 MB ಫಸ್ಟ್ ಲೇಯರ್ ಐತೆ. ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಲೋಡಿಂಗ್ ಆದ ಒಂದು ಸ್ವಲ್ಪ ವೇಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ವೇಟ್ ಮಾಡ್ಕೊಂಡು ಸ್ಟ್ರಕ್ ಅನ್ಸೋದಿಲ್ಲ, ಇಲ್ಲ ಸ್ಟ್ರಕ್ ಅನಿಸ್ತೈತೆ. ಅದಕ್ಕೋಸ್ಕರ ಏನು ಮಾಡ್ಬೇಕು ಲೋಡಿಂಗ್ ತೊಗೊಂಡು ಆದ ನಂತರ ಈ ರೀತಿ ಸರ್ಚ್ ನೋಡ್ಕೊಂಡು ಸ್ಟ್ರಕ್ ಅನಿಸ್ತೈತೆ ಎಲ್ಲ ನೋಡ್ಕೊಂಡು ಆದ ನಂತರ ನಾವೇನು ಮಾಡ್ಬೇಕು ಗ್ರೂ ಎಲ್ಲಿ ಹೋದ ನಮ್ಮ ತಳಗಡೆ ಅಕ್ಷರ ಲೇಯರ್ PNGಗಳು ಎಲ್ಲಿ ಹೋದವು. ಉಬ್ಬು ಮೇಲ್ಗಡೆ ಹೋಗುತ್ತಾವೆ. ನಿಮಗೆ ಈ ರೀತಿ ಕನ್ಫ್ಯೂಸ್ ಆಗಿರುತ್ತೆ ಎಲ್ಲಿ ಹೋದ ಗುರುತೆ ಈ ರೀತಿ ಅನ್ನಿರುತ್ತೆ. ಉಬ್ಬು ಥರ ಮೇಲ್ಗಡೆ ಅಷ್ಟೇ ಒಂದು ಸಿಂಬಲ್ ನೋಡ್ಕೊಳ್ಳಿ. ಆ ಉಬ್ಬು ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಡಿ. ಆಟೋಮೆಟಿಕ್ ನೋಡ್ಕೊಳ್ಳಿ ವಿಡಿಯೋ ಲೇಯರ್ ಮೇಲೆ ಉಬ್ಬು ಸಿಂಬಲ್ ಇದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ ನಮ್ಮ ಅಕ್ಷರ ಲೇಯರ್ ಸೆಲೆಕ್ಟ್ ಆದವು. ಸೆಲೆಕ್ಟ್ ಆದ್ರೆ ಕರೆಕ್ಟಾಗಿ ಎಲ್ಲ ನಮ್ಮ ಅಡ್ಜಸ್ಟ್ ಅದಾವು ಇಲ್ಲೋ ಅಂತ ಎಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್. ಅಕ್ಷರ ಲೇಯರು
ಆಯ್ತಾ. ಲೆಕ್ಚರ್ ಲೇಯರ್ ಎಲ್ಲ ಕರೆಕ್ಟಾಗಿ ನೀಟಾಗಿ ಎಲ್ಲ ನಮಗೆಲ್ಲ ವಿಡಿಯೋ ತಕ್ಕಂಗೆ ಲೇಯರ್ ಅಡ್ಜಸ್ಟ್ ಅದಾವ ನೋಡ್ಕೊಳ್ಳಿ, ಕರೆಕ್ಟಾಗಿ ಎಲ್ಲ ಅಡ್ಜಸ್ಟ್ ಅವು. ಆನಂತರ ನಮ್ಗೆ ಏನಾಕೈತಿ ಒಂದು ಅಕ್ಷರ ಲೇಯರ್ ಮೇಲೆ ಕ್ಲಿಕ್ ಮಾಡಿದ್ದೀವಿ ಫಸ್ಟ್ ಅದ್ರ ಮೇಲೆ. ಆನಂತರ ತಾರ ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ್, ನಡುವಿನ ಸೆಂಟ್ರು ಆಪ್ಷನ್ಸ್ ತೋರ್ಸತ್ತೆ, ತಾರ ತೆಗೆದು ನೋಡ್ಕೊಳ್ಳಿ ನಡು ಸೆಂಟ್ರು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಆಟೋಮೆಟಿಕ್ ಲೋಡಿಂಗ್ ತೋರ್ತದೆ ಫ್ರೆಂಡ್ಸ್. ಯು ಪಿ ಅನ್ನು ಒಂದು ಸ್ವಲ್ಪ ಆನ್ ಮಾಡ್ಕೊಂಡು ಒಂದು ಸ್ವಲ್ಪ ವೇಟ್ ಮಾಡ್ಕೊಂಡು ಆನಂತರ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಹೊಳೆ ಅಂದ್ರೆ ಓಪನ್ ಮಾಡ್ಕೊಳ್ಳಿ ಕ್ಯಾಪ್ ಕಟ್ ಒಂದು, ಅದು ಅಷ್ಟು ಮೀರಿ ಅದು ಎಫೆಕ್ಟ್ ಒಂದು ಆನ್ ಆಗಲಿಲ್ಲ ಅಂದ್ರೆ ಏನು ಮಾಡ್ಕೊಳ್ಳಿ, ಮತ್ತು ಇದು ಒಂದ್ಸಲ ಈ ರೀತಿ ಮಾಡ್ಕೊಂಡು ಕ್ಯಾಪ್ ಕಟ್ ಒಂದು ತಗೊಳ್ಳಿ, ಬ್ಯಾಕ್ ಬಿಡೋದು ತಗೊಂಡು ಹೊಳೆ ವಾಪಸ್ ಓಪನ್ ಮಾಡ್ಕೊಳ್ಳಿ ಕ್ಯಾಪ್ ಕಟ್. ಒಂದ್ಸಲ ಬಿಟ್ಟು ಎರಡನೇ ಸಲ ಖಂಡಿತವಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಮಿಸ್ಟೇಕ್ ಏನು ಮಾಡ್ಕೋಕೆ ಹೋಗ್ಬಿಡಿ, ತೆಗೆಸೋಕೆ ಹೋಗ್ಬಿಡಿ ಫ್ರೆಂಡ್ಸ್. ಎಲ್ಲ ನೀಟಾಗಿ ವರ್ಕೌಟ್ ಆಯ್ತು ನೋಡ್ಕೊಳ್ಳಿ. ಈಗ ಏನು ಮಾಡ್ಕೋಬೇಕು, ನಾವು ಇದನ್ನ ಬಿಟ್ಟು ಆನಂತರ ಈ ಅಕ್ಷರ ಲೇಯರ್ ಬಿಟ್ಟು ಆನಂತರ ಫಸ್ಟ್ನೇ ನಮ್ಮ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನಮ್ಮ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ ನಂತರ ತಾರ ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಮೂರನೇ ಎಫೆಕ್ಟ್ ಇಲ್ಲಿ ತಾರ ತೆಗೆದು ತೋರ್ಸತ್ತೆ ನೋಡ್ಕೊಳ್ಳಿ, ತಾರ ತೆಗೆದು ತೋರ್ಸತ್ತೆ ನೋಡ್ಕೊಳ್ಳಿ. ಮೂರನೇ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಲೋಡಿಂಗ್ ತೋರ್ತೈತಿ. ಲೋಡಿಂಗ್ ತಂದು ಎಫೆಕ್ಟ್ ಅನ್ನೋದು ಆನ್ ಆಗೋ ಥರ ಆನ್ ಆಗೋ ತಕ್ಕ ಒಂದು ಸ್ವಲ್ಪ ವೇಟ್ ಮಾಡ್ತೈತಿ. ವೇಟ್ ಮಾಡಿದ್ರೆ ಇಲ್ಲಿ ಕೊಂಬೋ ಅಂತೇಳಿ ಆಪ್ಷನ್ಸ್ ಇಲ್ಲಿ ನೋಡ್ಕೊಳ್ಳಿ, ಎರಡು ಸಲ ತಾರ ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಸ್ವಲ್ಪ ಇನ್ನು ಓಟ ಕೊಂಬೋ ಅಂತೇಳಿ 3 ಆಪ್ಷನ್ಸ್ ಕೊಂಬೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಎಫೆಕ್ಟ್ ಒಂದು ಆನ್ ಆಗಲಿ, ಒಂದು ಸ್ವಲ್ಪ ವೇಟ್ ಮಾಡ್ಕೊಳ್ಳಿ. ಇವ್ನ ಟು ಎಂಟಿ ತನಕ ಸರ್ಸ್ಕೊಳ್ಳಿ. ಇವ್ನ ನಂತರ ಎರಡು ಸಲ ಸರ್ಸ್ಕೊಂಡಾದ ನಂತರ ಇವೆಲ್ಲ ಆದ ನಂತರ ಲಾಸ್ಟ್ನೇದ ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಇಲ್ಲಿ ನಮ್ಮ ಲೋಗೋಕ್ಕೆ ಯಾವ್ದು ಬೇಕು, ಇದು ಬೇಕಾ ಇನ್ನು ಇದು ಬೇಕಾ ನೋಡ್ಕೊಳ್ಳಿ. ನಿಮಗೆ ಯಾವ ರೀತಿ ಚೆನ್ನಾಗಿ ಅನಿಸ್ತಲ್ಲ ಅವನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ಕೊಳ್ಳಿ ಇದೇ ಇರಲಿ ನಮ್ಗೆ. ಇದಿದ್ರೆ ನಮ್ಗೆ ಏನಾಕೈತಿ ಇದೆಲ್ಲ ಚಿತ್ರದ ಇಟ್ಕೋಬೋದು ಫ್ರೆಂಡ್ಸ್. ನೋಡ್ಕೊಳ್ಳಿ ಈ ರೀತಿ ನಾವೆಲ್ಲ ದಿಲ್ ಚಿತ್ರದ ಇಟ್ಕೋಬೋದು. ನಿಮ್ಮ ಮನಸ್ಸಿಗೆ ಅಂತ ನೀವು ಇಟ್ಕೋಬೋದು ಫ್ರೆಂಡ್ಸ್. ಅದಾವಿದೆ ಇದು ಫ್ರೆಂಡ್ಸ್. ನೋಡ್ಕೊಳ್ಳಿ ತಳಗಡೆ ಎಫೆಕ್ಟ್ಗಳು ನಾನು ಇದನ್ನ ಅಷ್ಟು ಸ್ಟಾರ್ ಚಲೋದು ನಾನು ಡೆಮೋ ತೋರಿಸೋದು ಬೇರೆ ಐತಿ. ಇದನ್ನು ನಾನು ಬೇರೆ ಮಾಡಿ ತೋರಿಸೋದು ನೋಡ್ಕೊಳ್ಳಿ. ಆನಂತರ ಇದು ಅಕ್ಷರಕ್ಕಾಯ್ತು. ಇದು ಏನೈತಿಲ್ಲ ವಿಡಿಯೋದು ಈ ವಿಡಿಯೋಕ್ಕೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಎರಡನೇ ವಿಡಿಯೋಕ್ಕೂ ಅಲ್ಲಿ ಕೊಂಬೋ ಆಟೋಮೆಟಿಕ್ ಸೆಲೆಕ್ಟ್ ಇರ್ತದೆ. ನಾವು ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡ್ಕೋಬೇಕು ನೋಡ್ಕೊಳ್ಳಿ ಫ್ರೆಂಡ್ಸ್. ಕರೆಕ್ಟಾಗಿ ನೀಟಾಗಿ ತೋರ್ಕೊಟ್ಟು ನಾವು ಬೇರೆ ಬೇಕಾದ್ರೆ ಬೇರೆ ಇಟ್ಕೋಬೋದು ಫ್ರೆಂಡ್ಸ್. ನೋಡ್ಕೊಳ್ಳಿ ಎಫೆಕ್ಟ್ ಒಂದು ನೋಡಿ ಕರೆಕ್ಟಾಗಿ ನೀಟಾಗಿ ಫ್ರೆಂಡ್ಸ್. ಫುಲ್ ಸಿಂಪಲ್ ಆಗೈತಿ. ಇದನ್ನ ಎಫೆಕ್ಟ್ ಇಟ್ಕೋತೀನಿ ನಾನು. ಆನಂತರ ಇಲ್ಲಿ ಮೂರೇ ವಿಡಿಯೋಕ್ಕೆ ಯಾವ ಸೆಲೆಕ್ಟ್ ಮಾಡ್ತಾರೆ ಅನ್ನೋದು ಅದನ್ನ ಎಫೆಕ್ಟ್ ಅನ್ನೋದು ನೆನಪಿಟ್ಕೊಳ್ಬೇಕಾಗೈತೆ ಫ್ರೆಂಡ್ಸ್. ನಾನೇನು ಹೇಳೋದು ಎಫೆಕ್ಟ್ ನೆನಪಿಟ್ಕೊಳ್ಬೇಕಾಗೈತಿ. ಯಾಕೆ ನೆನಪಿಟ್ಕೊಳ್ಬೇಕಂದ್ರೆ ಅಕ್ಷರ ಲೇಯರ್ ಅದನ್ನ ಹಾಕಬೇಕು, ಮೇಗಿನ ವಿಡಿಯೋನು ಅದನ್ನ ಹಾಕಬೇಕು. ಎರಡು ಎಫೆಕ್ಟ್ ಒಂದೇ ಥರನ ಹಾಕಬೇಕು, ಅದಕ್ಕೋಸ್ಕರ ನಾನು ಹೇಳೋದು. ಆನಂತರ ನಮ್ಗೆ ಏನಾಗ್ತೈತಿ ನೋಡ್ಕೊಳ್ಳಿ, ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೋಡ್ಕೊಳ್ಳಿ ಇಲ್ಲಿ ಪೆನೋಡೋಲ್ 2 ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿವಿ. ಅಕ್ಷರ ಲೇಯರ್ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗೈತಿ. ಇಲ್ಲಿ ಬಂದು ಅಕ್ಷರ ಲೇಯರ್ ಮೇಲೆ ಕ್ಲಿಕ್ ಮಾಡೀನಿ. ಇಲ್ಲಿ ನೋಡ್ಕೊಳ್ಳಿ ತೋರಿಸ್ತೀನಿ. ವಾಪಸ್ ಬಂದು ಅಕ್ಷರ ಲೇಯರ್ ಮೇಲೆ ಆ ವಿಡಿಯೋ ಕೆಳಗಡೆ ಅಕ್ಷರ ಲೇಯರ್ ಮೇಲೆ ಕ್ಲಿಕ್ ಮಾಡೀನಿ. ಹೋಳಿ ಹುಣ್ಣಿಮೆ ಆಗುತ್ತೆ. ಆನಂತರ ಅದ್ರ ತಳಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್, ನೋಡಿ ಸೆಂಟ್ರ್ ಎಫೆಕ್ಟ್ ತೋರ್ಸತ್ತೆ ನೋಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಕೊಂಬೋ ಒಳಗೆ ಬನ್ನಿ. ಕೊಂಬೋ ಒಳಗೆ ಬಂದು ಅದನ್ನ ಯಾವ್ದು ಸೆಲೆಕ್ಟ್ ಮಾಡಿರಲ್ಲ ಅದನ್ನ ಎಫೆಕ್ಟ್ ಸೆಲೆಕ್ಟ್ ಮಾಡ್ಕೋಬೇಕಾಗಿದೆ. ಒಂದ್ಸಲ ಓಪನ್ ಆಗುತ್ತೆ ಲೋಡ್ ತಗೋತೀವಿ ಫ್ರೆಂಡ್ಸ್. ಮತ್ತೇನಿಲ್ಲ ಓಪನ್ ಆಗಲಿ ಫ್ರೆಂಡ್ಸ್. ಓಪನ್ ವೇಟ್ ಮಾಡ್ಕೊಳ್ಳಿ ಸ್ವಲ್ಪ. ಆನಂತರ ನೀವು ಸರ್ಸ್ಕೋತ ಹೋಗಿ ಯಾವ್ದು ಇಟ್ಕೊಂಡು ಇದನ್ನ ಇಟ್ಕೊಂಡು ನೋಡ್ಕೊಳ್ಳಿ. ಎರಡು ಎಫೆಕ್ಟ್ ಸೇಮ್ ಅದು ಫ್ರೆಂಡ್ಸ್. ಸೇಮ್ ಆದ್ರೆ ನಾವು ಏನಕ್ಕೈತಿ ಮತ್ತೆ ಏನು ಮಾಡ್ಕೊಳ್ಳಿ, ಇದು ಎರಡನೇ ಅಕ್ಷರ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಯಾವುದೇ ಸೆಲೆಕ್ಟ್ ಮಾಡ್ಕೋಬೇಕು ಅದಕ್ಕೆ ಸೆಲೆಕ್ಟ್ ಆಗುವಂಗೆ ಮಾಡ್ಕೋತೀವಿ ಫ್ರೆಂಡ್ಸ್. ಇದನ್ನ ಸೆಲೆಕ್ಟ್ ಆದ್ರೆ ಬಾಜುದನ್ನ ಸೆಲೆಕ್ಟ್ ಮಾಡಿ ಮತ್ತೆ ವಿಡಿಯೋ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೇಲ್ಗಡೆ ಅದ್ರ ಮೇಲ್ಗಡೆ ಆನಂತರ ತಾರ ತೆಗೆದು ನೋಡ್ಕೊಳ್ಳಿ ಫ್ರೆಂಡ್ಸ್. ಮೂರನೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಕೊಂಬೋಕ್ ಬಂದು ಮೊದಲು ಯಾವ್ದು ಇಟ್ಕೊಂಡಿರಲಿಲ್ಲ ಅಕ್ಷರ ಲೇಯರ್ ಅದನ್ನ ಇಟ್ಕೊಂಡು ಅದನ್ನ ನೋಡ್ಕೊಳ್ಳಿ. ಅದ ಸೇಮ್ ಟು ಆಯಿತು. ಮತ್ತೆ ಈ ಮುಂದಿನ ವಿಡಿಯೋಗೆ ಬನ್ನಿ. ಮುಂದಿನ ವಿಡಿಯೋಗೆ ಬಂದು ಮತ್ತೆ ಯಾವ್ದು ಬೇಕು ನಿಮ್ಮ ಮನಸ್ಸಿಗೆ ಸೆಲೆಕ್ಟ್ ಆಗೈತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೇನಿಲ್ಲ ನೋಡ್ಕೊಳ್ಳಿ ಇದು ಸೆಲೆಕ್ಟ್ ಐತೆ. ಮತ್ತೆ ಅದ್ರ ಮುಂದಿನ ಇದು ಸೆಲೆಕ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ತೋರ್ಸೋದು ನೋಡ್ಕೊಳ್ಳಿ. ಅದನ್ನ ಅಕ್ಷರ ಬಣ್ಣ ಹಚ್ಚಬೇಕು ಅಂತ ಹೇಳಿಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ತಳಗಡೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೊಂಬೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನಂತರ ಸೇಮ್ ಟು ನೀವು ಯಾವ್ದು ಇಟ್ಕೊಂಡಿರ್ತಿಲ್ಲ ಅದನ್ನ ಮಾತ್ರ ನೆನಪಿಟ್ಕೊಳ್ಬೇಕಾಗುತ್ತೆ. ನೋಡ್ಕೊಳ್ಳಿ ನೆನಪು ಮಾಡ್ಕೊಳ್ಳಿ. ನೋಡ್ಕೊಳ್ಳಿ ಫ್ರೆಂಡ್ಸ್ ಯಾವ್ದು ಸೆಲೆಕ್ಟ್ ಯಾವ್ದು ಓಕೆ ಯಾವ್ದು ಸೆಲೆಕ್ಟ್ ಮಾಡ್ಕೊಂತೀವಿ ಇದನ್ನ ಇದೆ ಯಾವ ಫ್ರೆಂಡ್ಸ್ ನೋಡೋಣ. ಅದು ನಿಮ್ಗೆ ಗೊತ್ತಾಗಿಲ್ಲ ಹೊಳೆ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಳ್ಳೆ ಎಫೆಕ್ಟ್ ಒಳಗೆ ಹೋಗಿ ಕೊಂಬೋ ಒಳಗೆ ಹೋಗಿ ಯಾವ್ದು ಅಂತ ಸೆಲೆಕ್ಟ್ ಮಾಡ್ಕೊಂಡು ಎರಡನೇ ಸೆಲೆಕ್ಟ್ ಮಾಡಿದ್ವಿ. ಒಳ್ಳೆ ಅಕ್ಷರ ಲೇಯರ್ ಬಂದು ಮತ್ತೆ ಇವನು ಒಳ್ಳೆ ಎಫೆಕ್ಟ್ ಬಂದು ಆನಂತರ ಕೊಂಬೋಕ್ಕೆ ಬಂದು ಯಾವ ಸೆಲೆಕ್ಟ್ ಮಾಡಿದ್ವಿ ಎರಡನೇದನ್ನು ಸೆಲೆಕ್ಟ್ ಆಯ್ತು. ಕರೆಕ್ಟ್ ಆಯ್ತು ಫ್ರೆಂಡ್ಸ್. ಒಂದೇ ಎಫೆಕ್ಟ್ ಸೆಲೆಕ್ಟ್ ಐತಿ. ಮತ್ತೆ ಅಕ್ಷರ ಲೇಯರ್ ಮುಂದಿನ ಅಕ್ಷರ ಲೇಯರ್ ಬನ್ನಿ. ಮತ್ತೆ ಅದ್ರ ಮೇಲೆ ಅಕ್ಷರ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ನಮ್ಗೆ ಏನು ಬೇಕು ಒಂದೇ ಎಫೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ಇಟ್ಕೋದಾರ ಸಣ್ಣ ಹುಡುಗರು ಹಂಗೈತೆ. ಮತ್ತೆ ವಿಡಿಯೋ ಮೇಲೆ ಅದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಫೆಕ್ಟ್ ಮೇಲೆ ಬಂದು ಆನಂತರ ಇದೇ ಎಫೆಕ್ಟ್ನ ನಿಮಗೆ ಯಾವ ರೀತಿ ಇಷ್ಟ ಅನಿಸ್ತಾರ ಅವ್ನು ಸೆಲೆಕ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾವು ಹೇಳೋದಂದ್ರೆ ಈಗ ಕೊಂಬೋದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗೈತಿ. ನಾನು ವಿಡಿಯೋಕ್ಕೊಂದು ಬೇರೆ ಇಟ್ಕೊಂಡು ಈಗ ಜಸ್ಟ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ವಿಡಿಯೋಕ್ಕೊಂದು ಬೇರೆ ಇಟ್ಕೊಂಡು ಅದು ಬೇಡ, ಕೊಂಬೋಕ್ಕೆ ಬಂದು ಕೊಂಬೋಕನ್ನ ಹಾಕೋಣ. ಯಾಕಂದ್ರೆ ಒಂದು ಸ್ವಲ್ಪ ಅದು ಕೊಂಬೋ ಎಲ್ಲ ಮಾಡ್ಕೋತೈತಿ ಕೆಲಸ, ಅದಕ್ಕೋಸ್ಕರ 3D ಇದು ಬೆಸ್ಟ್ ಐತೆ ಫ್ರೆಂಡ್ಸ್. ನಮ್ಮ ಲೋಗೋಕ್ಕೆ ಹಾಕಕ್ಕೆ ಇದು ನೆನಪಿಟ್ಕೊಳ್ಳಿ. ನೋಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಗೆ ಯಾವ ಇಷ್ಟ ಆಗಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೇನಿಲ್ಲ ಯಾವ ಚಂದ ಅನ್ನಿಸ್ತಲ್ಲ ನಿಮ್ಗೆ ಅದನ್ನ ನೋಡ್ಕೊಳ್ಳಿ. ಯಾವ್ದು ಸೆಲೆಕ್ಟ್ ಇದು ನೋಡ್ಕೊತಾರೆ ಫ್ರೆಂಡ್ಸ್. ಸೆಲೆಕ್ಟ್ ಯಾವುದು ನೋಡ್ರಿ ಫ್ರೆಂಡ್ಸ್. ಸೆಪ್ರೇಟ್ UP ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಅದರ ನೆನಪಿಟ್ಕೊಳ್ಳಿ. ಆನಂತರ ಅಕ್ಷರ ಲೇಯರ್ ಬಂದು ಸೆಪ್ರೇಟ್ UP ಅದ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಎಫೆಕ್ಟ್ ಮೇಲೆ ಬಂದು ಇಲ್ಲಿ ಹೊಳೆ ಕೊಂಬೋಕ್ಕೆ ಬಂದು ಅದ ಸೆಂಟು ಅದೆಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಎಫೆಕ್ಟ್ ಒಂದು ಸರ್ಸ್ಕೋತ ಹೋಗಿ ಅದು ಯಾವ್ದು ನೆನಪಿರಬೇಕು ಫ್ರೆಂಡ್ಸ್. ನೆನಪಿದ್ರೆ ಮಾತ್ರ ಅದು ಎಡಿಟ್ ಚೆನ್ನಾಗಿ ಇಲ್ಲ ಚೆನ್ನಾಗಿರೋದಿಲ್ಲ. ಏನು ಸ್ವಲ್ಪ ಇಲ್ಲ ಫ್ರೆಂಡ್ಸ್. ಇದನ್ನ ಸೆಲೆಕ್ಟ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಕರೆಕ್ಟಾಗಿ ಐತಿ ಸೇಮ್ ಟು ಫ್ರೆಂಡ್ಸ್. ಇದು ಐತೆ ಫ್ರೆಂಡ್ಸ್. ನೋಡಿ ಓಕೆ ನೀಟಾಗಿ ಒಂದೇ ಸೆಲೆಕ್ಟ್ ಆಯಿತು ಕರೆಕ್ಟಿಗೆ. ಆನಂತರ ಮುಂದಿನ ಅಕ್ಷರ ಲೇಯರ್ ಕೊಡೋಣ. ಇನ್ನೆಟ್ಟದು ಬರೀ 3 ಫ್ರೆಂಡ್ಸ್. 3 ಜಲ್ದಿ ಮಾಡ್ಕೊಂಡ್ಬಿಡೋಣ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಕೊಂಬೋಕ್ಕೆ ಬಂದು ಮತ್ತೆ ಯಾವ ಸೆಲೆಕ್ಟ್ ಮಾಡ್ಕೊಂಡು ಯಾವ್ದಾರು ಒಂದು ಸೆಲೆಕ್ಟ್
ಹಾಂ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಫ್ರೆಂಡ್ಸ್ ಯಾವುದು ನೋಡೋಣ ಒಂದು ಸ್ವಲ್ಪ ಇಲ್ಲಿ ನೋಡ್ಕೊಳ್ಳಿ ಜೂಮ್ ಟು ಇಲ್ಲ ಜೂಮ್ ಟು ಅದನ್ನು ಅದೇ ಇಡೋಣ ಸೇಮ್ ಟು ಜೂಮ್ ಟೂನ ಸೆಲೆಕ್ಟ್ ಮಾಡ್ಕೊಂಡು ಮತ್ತು ಅದು ಎಫೆಕ್ಟ್ ಹೋಗಿ ಕೊಂಬೋಕ್ಕೆ ಹೋಗಿ ನೋಡ್ಕೊಳ್ಳಿ ಜೂಮ್ ಟೂಗೆ ಹೋಗಿ ಜೂಮ್ ಟು ಯಾವ್ದು ಇಟ್ಕೊಂತೀವಿ ಇಲ್ಲೇ ಜೂಮ್ ಟು ನೋಡ್ಕೊಳ್ಳಿ ಇನ್ನು ನೋಡ್ಕೊಳ್ಳಿ ಒಂದ್ಸಲ ಪ್ಲೇ ಮಾಡಿ ನೋಡ್ಕೊಳ್ಳಿ ಫ್ರೆಂಡ್ಸ್ ನಮ್ಮ ಲೋಗೋಕ್ಕೂ ಬೇರೆ ಇಟ್ಕೊಳ್ಳೋಣ ಫ್ರೆಂಡ್ಸ್ ನಮ್ಮ ಲೋಗೋಕ್ಕೂ ಒಂದು ಸ್ವಲ್ಪ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ತಗಡೆ ಮೂರದ್ರ ಮೇಲೆ ಕ್ಲಿಕ್ ಮಾಡಿ ಕೊಂಬೋಕ್ಕೆ ಬಂದು ಲಾಸ್ಟಿಗೆ ಐತಿ ನಾವು ಎಲ್ಲಿ ಐತಿ ನಾವು ನೋಡುವ ಐತಿ ಫ್ರೆಂಡ್ಸ್ ನೋಡು ಅಂತ ಚೆನ್ನಾಗಿದೆ ಒಂದೆರಡು ರೆಡಿ ಇಲ್ಲ ಫ್ರೆಂಡ್ಸ್ ಇವಾಗ ನಾವು ಯೂಸ್ ಮಾಡುವ ಇದೇ ಇಟ್ಕೊಂಡು ಫ್ರೆಂಡ್ಸ್ ಚೆನ್ನಾಗಿದೆ ಇದನ್ನ ಇಟ್ಕೊಂಡು ಆನಂತರ ನಾವು ಏನು ಮಾಡ್ಕೊಳ್ಳೋಣ ಕರೆಕ್ಟಾಗಿ ಎಲ್ಲ ಅಡ್ಜಸ್ಟ್ ಐತಲ್ಲ ನೋಡ್ಕೊಂಡು ಫ್ರೆಂಡ್ಸ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲ ನೀಟಾಗಿ ಎಡಿಟ್ ಆಯ್ತು ಫ್ರೆಂಡ್ಸ್ ನಮಗೆ ಏನು ಪ್ರಾಬ್ಲಮ್ಸ್ ಇಲ್ಲಿನ ಕ್ಲಿಯರ್ ಆಗಿ ಎಲ್ಲ ಎಡಿಟ್ ಆಯಿತು ಎಡಿಟರ್ ಆ್ಯಂಡ್ ಡೌನ್ಲೋಡ್ ಮಾಡ್ಕೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಬಲಗಡೆ ಸೈಡ್ ತಾರೆ ಮೇಲ್ಗಡೆ ಒಂದು ಏರೋ ಮಾರ್ಕ್ ಐತಿ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತ ಮುಂಚೆ 1080p ಐತೆ ಆಯ್ತು ನೋಡ್ಕೊಳ್ಳಿ ಫ್ರೆಂಡ್ಸ್ ಬಲಗಡೆ ಸೈಡ್ ಮೇಲ್ಗಡೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡ್ಕೊಳ್ಳಿ ಈ ರೀತಿ ಪೇಜ್ ಅನ್ನಕೈತಿ ಡೌನ್ಲೋಡ್ ಮಾಡೋಕ್ಕೆ ನಮಗೆ ಪೇಜ್ ಅನ್ನೋದು ಈ ರೀತಿ ಬರ್ತೈತಿ ಇದ್ರೊಳಗೆ 2K 4K ನಿಮ್ಗೆ ಇಟ್ಕೊಳ್ಬೇಕಾದ್ರೆ ಆ 2K 4K ಸಪೋರ್ಟ್ ಕೊಟ್ಟರೆ ಅದು ಆಟೋಮೆಟಿಕ್ ವರ್ಕ್ ಮಾಡ್ತೈತಿ ಇಟ್ಕೊಳ್ಳಿ ಇಲ್ಲಾರ ಇದನ್ನ 60 ಇಟ್ಕೋಕೆ ಹೋಗಬೇಡಿ 60 ಇಟ್ಕೊಂಡ್ರೆ ನಾವು ಡೇಟಾ ಸೆಟ್ರ್ ಎಲ್ಲಿ ಡೇಟಾ ಸೆಟ್ರ್ ಹೊಡಿತಾವೆ ಅದಕ್ಕೋಸ್ಕರ ನಾವು ಏನು ಮಾಡ್ಕೋಬೇಕು 30 ಇಟ್ಕೋಬೇಕು ಇದನ್ನ ಹೈ ಕ್ವಾಲಿಟಿ ಫುಲ್ ಇಟ್ಕೊಳ್ಳಿ ನಡುವಿಂದ 30 ಇರಲಿ ಎರಡು ಕಡೆ ಫುಲ್ ಇಟ್ಕೊಳ್ಳಿ ನಾವು ಫುಲ್ ಇಟ್ಕೊಂಡಾದ ನಂತರ ಬಲಗಡೆ ಸೈಡ್ ಮೇಲ್ಗಡೆ ಒಂದು ಏರೋ ಮೇಲ್ಗಡೆ ನೋಡ್ಕೊಳ್ಳಿ ಮೂಲಿಗೆ ತರ ಮೇಲ್ಗಡೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಡೋಣ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಟೋಮೆಟಿಕ್ ರೀತಿ ಡೌನ್ಲೋಡ್ ಆಗಿದೆ ಫ್ರೆಂಡ್ಸ್ ಡೌನ್ಲೋಡ್ ಆಗಲಿ ಅದೇ ಏನು ಸ್ಟ್ರಕ್ ಆಗಿದೆ ಲೈಟ್ ಮಿಷನ್ ಅಂತ ಏನು ಪ್ರಾಬ್ಲಮ್ಸ್ ಇಲ್ಲ ಚೆನ್ನಾಗಿದೆ ವರ್ಕೌಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಡೌನ್ಲೋಡ್ ಆಗಿದೆ ಡೌನ್ಲೋಡ್ ಆಗುತ್ತೆ ವೇಟ್ ಮಾಡ್ಕೊಳ್ಳಿ ಸ್ವಲ್ಪ ವೇಟ್ ಮಾಡ್ಕೊಳ್ಳಿ ಅನಂತರ ನಮಗೆ ಏನಾಗಿದೆ ಫ್ರೆಂಡ್ಸ್ ಇದು ಡೌನ್ಲೋಡ್ ಆಗಿ ಫ್ರೆಂಡ್ಸ್ ಇಷ್ಟ ಮಾಡ್ಕೊಳ್ಳೋಣ ಇಲ್ಲಿ ಇದ್ರಾಗ ಚೌಕ್ ಇದು ಫಿಲ್ಟರ್ ಆಗುತ್ತೈತಿ ಉಳಿಲಿ ಫ್ರೆಂಡ್ಸ್ ನೋಡೋಣ ಬ್ಯಾಕ್ ಆಗೋಲ್ಲ ಫ್ರೆಂಡ್ಸ್ ಎಲ್ಲಿ ಒಂದು ಸ್ವಲ್ಪ ವೇಟ್ ಮಾಡ್ಕೊಳ್ಳಿ ವೇಟ್ ಡೌನ್ಲೋಡ್ ಜಲ್ದಿ ಆಗುತ್ತೆ ಆಗಲಿ ಒಂದು ಸ್ವಲ್ಪ ಅದು ನಿಮಗೆ ಅಪ್ಲಿಕೇಶನ್ ಏನು ಸಿಗುತ್ತೆ ಅಂತೇಳಿ ಎಲ್ಲ ನಾನು ಡೀಟೇಲ್ಸ್ ಕೊಡ್ತೀನಿ ನಾನು ಈಗ ನಿಮಗೂ ಅಕ್ಷರ ಅಂದ್ರೆ ನಾನು ಈಗ ಹೊಳಿ ಯೂನಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅವನ್ನೆಲ್ಲ ಆಲ್ ಮೆಟೀರಿಯಲ್ಸ್ ಏನೋ ಅಂದ್ರೆ ನಾವು ಸ್ವಂತಕ್ಕೆ ಬರೆದಂಥ ಪೇಜ್ಗಳಿಂದಲ್ಲ ಆಲ್ ಮೆಟೀರಿಯಲ್ಸ್ ಎಲ್ಲ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ ಒಂದೊಂದು ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಚೆನ್ನಾಗಿ ಪಾಸ್ಪೋರ್ಟ್ ಇಲ್ಲ ಏನೆಲ್ಲ ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡು ಫ್ರೆಂಡ್ಸ್ ಹಾಗೆ ನಾನು ಏನು ಮಾಡ್ತೀನಿ ನೀವು ಟೆಲಿಗ್ರಾಮಲ್ಲಿ ಆ್ಯಪ್ಸ್ಗಳು ನಿಮಗೆ ಬೇಕಲ್ಲ ಫ್ರೆಂಡ್ಸ್ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೊಂಡು ಫ್ರೆಂಡ್ಸ್ ಅದು ಹೇಗೆ ನಾವು ಚಾನಲ್ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ತಿಳಿಸ್ತೀನಿ ಬಟ್ ನೋಡ್ಕೊಂಡು ಫ್ರೆಂಡ್ಸ್ ಇದೊಂದು ಡೌನ್ಲೋಡ್ ಆಗಲಿ ನಿಮಗೆ ವೇಟ್ ಮಾಡಿ ತೋರಿಸ್ತೀನಿ ಒಂದು ಆಯಿತು 99 ಆಯಿತು ಇಲ್ಲೇ ಒಂದ್ಸಲ ಪ್ಲೇ ಮಾಡ್ಕೊಳ್ಳಿ ಹಾಗೆ ಅಂದ್ಕೊಳ್ಳಿ ಈ ಹುಣ್ಣಿಮ್ಯಾಗ ನಾನು ಮೊದಲ ನಿಂಗೆ ಬಣ್ಣ ಹಚ್ಚಬೇಕ ಸಣ್ಣ ಹುಡುಗುರಂಗ ನನ್ನ ಜೋಡಿ ಬೀಳ್ತಿದ್ದಿ ಹಟಕ ಅಂದಿ ಕಣ್ಣ ತೆಪ್ಪಿಸಿ ಬರ್ತಿದ್ದಿ ಭೇಟಿ ಆಗಾಕ ಅದೆಲ್ಲ ಸಾಂಗ್ ಗುರು ನಾನು ಆಡ್ತೀನಿ ಬಟ್ ನೋಡ್ಕೊಂಡು ಬಲಗಡೆ ಸೈಡ್ ಡೌನ್ಲೋಡ್ ಚೆನ್ನಾಗಿ ಫುಲ್ ಎಡಿಟ್ ಚೆನ್ನಾಗಿತ್ತು ಬಲಗಡೆ ಸೈಡ್ ನೋಡ್ಕೊಂಡು ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಡನ್ ಮೇಲೆ ಕ್ಲಿಕ್ ಆದ ನಂತರ ಇಲ್ಲಿ ಈ ರೀತಿ ಓಪನ್ ಆಗ್ತದೆ ಓಪನ್ ಆಗಿ ನೀವು ಏನು ಮಾಡೋಕೋಬೇಡಿ ಜಸ್ಟ್ ಬಿಟ್ಬಿಡಿ ಈ ರೀತಿ ನೋಡ್ಕೊಳ್ಳಿ ನಾನು ಗ್ಯಾಲರಿ ಬಂದು ತೋರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಗ್ಯಾಲರಿಲಿ ತೋರಿಸ್ತೀನಿ ಒಂದು ಸ್ವಲ್ಪ ವೇಟ್ ಮಾಡ್ಕೊಳ್ಳಿ ಒಂದು 10 ನಿಮಿಷ ಲೇಟ್ ಆಯ್ತು ನೋಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಬಂದು ಫ್ರೆಂಡ್ಸ್ ನಿಮ್ಗೆ ದೊಡ್ಡ ತೋರಿಸ್ತೀನಿ ನೋಡ್ಕೊಳ್ಳಿ ಎಷ್ಟು ನೀಟಾಗಿ ಐತೆ ಅಂತೇಳಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತಿ ಫುಲ್ ಲಕ್ಕಿ ಫ್ರೆಂಡ್ಸ್ ಇವ್ರು ಚೆನ್ನಾಗಿ ಎಡಿಟ್ ಐತೆ ಎಲ್ಲಿ ಟೆರೆಸ್ ಇಟ್ಕೋಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಈಗೇನು ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಗೆ ಎಲ್ಲಿ ನಾನು ಇಲ್ಲಿ ಅಕ್ಷರ ಪೇಜ್ಗಳು ನೋಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲೆಲ್ಲ ನಿಮ್ಮ ಕಡೆ ನೋಡ್ಕೊಳ್ಳಿ ಹೊಡಿಯೋನ್ಯಾಗ ನಾನು ನಿಂಗೆ ಮೊದಲ ಬಣ್ಣ ಹಚ್ಚಬೇಕು ಎಲ್ಲ ನಿಮ್ಮ ಅಕ್ಷರ ಪೇಜ್ಗಳಲ್ಲ ಈ ರೀತಿ ಪೇಜ್ಗಳೆಲ್ಲ ನಾನು ಡಿಸ್ಕ್ರಿಪ್ಷನ್ ಲಿಂಕು ಅಲ್ಲಿ ಆಲ್ ಇರ್ತದೆ ಅದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಟೋಮೆಟಿಕ್ ನಿಮಗೆ ಡೌನ್ಲೋಡ್ ಮಾಡಬೇಕು ಕೇಳ್ತೈತೆ ಡೌನ್ಲೋಡ್ ಮಾಡ್ಕೊಳ್ಳಿ ಆನಂತರ ಟೆಲಿಗ್ರಾಮ್ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮಗೆಲ್ಲ ಸಿಗಬೇಕಲ್ಲ ಅದಕ್ಕೋಸ್ಕರ ನಾನು ಟೆಲಿಗ್ರಾಮ್ ಆನ್ ಮಾಡ್ಕೊಳ್ಳಿ ಟೆಲಿಗ್ರಾಮಲ್ಲಿ ಎಲ್ಲ ಆಲ್ ಮೆಟೀರಿಯಲ್ಸ್ ಇರ್ತಾವೆ ಫ್ರೆಂಡ್ಸ್ ಅಲ್ಲಿ ತಗೊಳ್ಳಿ ನಾವು ಅಂದ್ರೆ ನಾಳೆಗೆ ತಗೊಳ್ಳಿ ನೀವು ಅದಕ್ಕೋಸ್ಕರ ನಾನು ಎಲ್ಲ ಕೊಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಒಂದು 3 ವಾರ ಆಯ್ತು ವಿಡಿಯೋ ಐತಲ್ಲ ಗುರು ನನ್ನ ಚಾನಲ್ಗೆ ಹಂಗೇನು ಪ್ರಾಬ್ಲಮ್ ತಿಳ್ಕೊಳ್ಬಿಡಿ ನಾನು ಇಲ್ಲಿ ನೋಡ್ಕೊಳ್ಳಿ ಸರ್ಚ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ದಲ್ಲಿ ನೀವು ನೋಡುವಂಥ ವಿಡಿಯೋ ಯೂಟ್ಯೂಬ್ದಲ್ಲಿ ಅಲ್ಲಿ ಒಂದೇ ದಿನ ಡಿಸ್ಕ್ರಿಪ್ಷನಲ್ಲಿ ಒಂದೇ ಟೆಲಿಗ್ರಾಮ್ ಚಾನಲ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂದೊಂದ್ಸರಿ ಓಪನ್ ಆಗೋದಿಲ್ಲ ಇರೋಲ್ಲ ಅಂತ ತೋರಿಸುತ್ತೆ ಆ ಕಾರಣಕ್ಕೆ ನಾವೇನು ಮಾಡ್ಕೊಂಡು ಟೆಲಿಗ್ರಾಮ್ ಬಂದು ನಿಮ್ಮ ಮೊಬೈಲಲ್ಲಿ ಟೆಲಿಗ್ರಾಮ್ ಬಂದು ಈ ರೀತಿ ಸರ್ಚ್ ಮಾಡ್ಕೊಳ್ಳಿ ತಂಗಾಳಿ ಎಡಿಟ್ ಅನ್ನೋದು ತಂಗಾಳಿ ಎಡಿಟ್ ಒಂದು ಅಷ್ಟೇ ಸರ್ಚ್ ಮಾಡ್ಕೊಳ್ಳಿ ಎಡಿಟಿಂಗ್ ಮಾಡೋಕೋಬಿಡಿ ಏನು ಬೇಡ ತಂಗಾಳಿ ಎಡಿಟ್ ಒಂದು ಸರ್ಚ್ ಮಾಡ್ಕೊಂಡು ಫಸ್ಟಿಗೆ ಬ್ಲಾಕ್ ಕಲರ್ ಡಿಪಿ ಬಂದು ನೋಡ್ಕೊಳ್ಳಿ ಫ್ರೆಂಡ್ಸ್ ಅದ್ರ ಮೇಲೆ ಜಸ್ಟ್ ಬ್ಲಾಕ್ ಕಲರ್ ಡಿಪಿ ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ ಪೇಜ್ ಆನಕೈತಿ 8300 ಸಬ್ಸ್ಕ್ರೈಬ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಚಾಲೋ ಇದಾಯಿತು ಆನಂತರ ನಮ್ಗೆ ಏನಾಕೈತಿ ಇಲ್ಲೇ ನೋಡ್ಕೊಳ್ಳಿ ಮಾರ್ಚ್ 19 ತಾರೀಕು ಕ್ಯಾಪ್ಕಟ್ ಆ್ಯಪ್ ಲಿಂಕ್ ಕೊಟ್ಟು ಈ ಥರ ಜೋಡಿ ಆ್ಯಪ್ ಅಂತೇಳಿ ಆ್ಯಪ್ ಲಿಂಕ್ ಕೊಟ್ಟು ನನಗೆ UPN ಆ್ಯಪ್ ಇದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಪ್ಲೇ ಸ್ಟೋರ್ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಆನಂತರ ಇವೆಲ್ಲ ಎರಡು ಆ್ಯಪ್ಗಳು ಫ್ರೆಂಡ್ಸ್ 230 ಕ್ಯಾಪ್ಕಟ್ ಇದು UPN ಆ್ಯಪ್ ಬಿಂದಾಸ್ ಅಂದ್ರೆ ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಯ್ತಲ್ಲ ಹಾಗೆ ಅವಿ ಪ್ಲೇಯರ್ದು ಎಲ್ಲ ಇರುತ್ತೆ ಫ್ರೆಂಡ್ಸ್ ಎಂಜಾಯ್ ಅಂದ್ರೆ ಎಡಿಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಅಷ್ಟು ಲಾಂಗ್ ಫ್ರೆಂಡ್ಸ್ ಮುಂದೆ ಸಿಗ್ತಂತ ಆಲ್ ಸೋ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು